Namaskaram. So continuing with CET questions on motion in a straight line. Last video ಒಂದು 10 questions ಮಾಡಿದ್ವಿ. So in this video we'll be continuing with some more questions. Nearly ಒಂದು 14 questions, 14 questions ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. So let's get on. ಇದ್ರ ಹಿಂದಿನ ವಿಡಿಯೋ ನೀವು ನೋಡಿರಿ, part 2 ನೋಡಿರಿ ಅಂತ ಅಂದ್ಕೊಂಡು we'll start with part 3 now. So today's first question, just a minute. Okay, idu first question barkuri. A ball is dropped from a bridge at a height of 176.4 meter over a river. After 2 seconds, a second ball is thrown straight downwards. First ball in a drop madara, second ball in a thrown. It is been thrown and thadar straight downwards. What should be the initial velocity of the second ball so that both hit the water simultaneously? ಅಂಥೇಳಿ 4 ಆಪ್ಷನ್ಸ್ ಕೊಟ್ಟಾರೆ. ಟ್ರೈ ಮಾಡ್ರಿ. ಇದೆ ಅಂದರೆ 2 ಬಾಲು ಒಂದು ಬಿಲ್ಡಿಂಗ್ನಿಂದ ಡ್ರಾಪ್ ಮಾಡ್ಯಾರ, ಒಂದನ್ನು ಆ್ಯಟ್ ರೆಸ್ಟ್ ಡ್ರಾಪ್ ಮಾಡ್ಯಾರ, ಹೈಟ್ ಆಫ್ ದ ಬಿಲ್ಡಿಂಗ್ ಕೊಟ್ಟಾರ. ಆ ಫಸ್ಟ್ ಬಾಲನ್ನು ಡ್ರಾಪ್ ಮಾಡಿ 2 seconds ಲೇಟರ್ ಸೆಕೆಂಡ್ ಬಾಲನ್ನು ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ ಕೆಳಗೆ ಥ್ರೋ ಮಾಡ್ಯಾರ. ಅದನ್ನು ಎರಡೂ ಒಮ್ಮೆ ಕೆಳಗೆ ವಾಟರ್ ಐತಂತ. ಆ್ಯಕ್ಚುಲಿ ಅದು ಬಿಲ್ಡಿಂಗ್ ಅಲ್ಲ, ಬ್ರಿಡ್ಜ್ ಅಂತ ಕೊಟ್ಟಾರ ಅವ್ರೆ. ಸೊ ಬ್ರಿಡ್ಜ್ ಕೆಳಗೆ ವಾಟರ್ ಐತಿ. ಆ ವಾಟರ್ ಸರ್ಫೇಸಿಗೆ ಬೋತ್ ದ ಬಾಲ್ಸ್ hit the water simultaneously at the same time. So ಎಷ್ಟು ಇನಿಷಿಯಲ್ ವೆಲಾಸಿಟಿನ ಅಥವಾ ಎಷ್ಟು ಇನಿಷಿಯಲ್ ವೆಲಾಸಿಟಿಯಿಂದ ಸೆಕೆಂಡ್ ಬಾಲನ್ನು ಥ್ರೋ ಮಾಡ್ಬೇಕಾಗ್ತೈತಿ. ಅಂದರೆ ಎರಡೂ ಒಮ್ಮೆ ಬಂದು ಬಡಿಬೇಕಂದ್ರೆ ಇದು ಕ್ವಶನ್. ಸೊ ಇದಕ್ಕೀಗ ಆನ್ಸರ್ ಹುಡುಕಕ್ಕೆ ಟ್ರೈ ಮಾಡೋಣ. ಸೊ ಹೋಪ್ಫುಲಿ ನೀವು ಸಾಲ್ವ್ ಮಾಡಿರಿ. ಈಗ ವಿಡಿಯೋ ಪಾಸ್ ಮಾಡಿ ಅಂತ ಅಂದ್ಕೊಂಡಿನಿ. ಇಫ್ ನಾಟ್ ಈಗ ಮಾಡಿರಿ. ಸೊ ಇದನ್ನು ನಾನು ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿಕೊಂಡು ಬ್ರಿಡ್ಜ್ ಬದಲಿ ಈ ಟೈಪ್ ಒಂದು ಬಿಲ್ಡಿಂಗ್ ಅಂತ ಹೇಳಿ ತೊಗೊತೀನಿ. ಸೊ ಫಸ್ಟ್ ಬಾಲನ್ನು ಏನು ಜಸ್ಟ್ ಡ್ರಾಪ್ ಮಾಡ್ಯಾರಲ್ಲ, ಅದರದ್ದು ಇನಿಷಿಯಲ್ ವೆಲಾಸಿಟಿ ಏನಾಗ್ತೈತಿ 0. ಓಕೆ, ಸೆಕೆಂಡ್ ಬಾಲ್ ಅದನ್ನು ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ ಇದು ಎಷ್ಟು ಅಂತ ಕೇಳಾಕತ್ತಾರ ಅವರು. ಇಟ್ ಹ್ಯಾಸ್ ಬೀನ್ ಥ್ರೋನ್. ಸೊ ಈಗ ಫಸ್ಟ್ ಬಾಲ್ ಏನೈತಲ್ಲ ಅದು ಕೆಳಗೆ ಬರೋಕ್ಕೆ ಟಿ ಎಷ್ಟು ಟೈಮ್ ತೊಗೊತೈತಿ ಅಂದ್ರೆ ಸೆಕೆಂಡ್ ಬಾಲ್ ಟೇಕ್ಸ್ ಟಿ -2 seconds. ಎದಕ್ಕೆ ಹೇಳ್ರಿ, 2 ಸೆಕೆಂಡ್ ಆದಮೇಲೆ ಹೋಗಿದಾರೆ ಅದನ್ನು. ಈಗ ಆ ಎರಡೂ ಬಾಲ್ ಸೈಮಲ್ಟೇನಿಯಸ್ಲಿ ನೆಲಕ್ಕೆ ಬಂದು ಬಡಿತಾವಂತ. ಸೊ ಬಾಲ್ ಏನೂ ಬಡಿತೈತಿ, ಬಾಲ್ ಬಿನೂ ಅಟ್ ದ ಸೇಮ್ ಟೈಮ್ ವಾಟರ್ ಸರ್ಫೇಸಿಗೆ ಬಡಿತೈತಂತೆ. ಅವ್ರು ಕೇಳಾಕತ್ತಿದ್ದು ಈ ಇನಿಷಿಯಲ್ ವೆಲಾಸಿಟಿ ಎಷ್ಟು ಅಂತ. ಇದು ಕ್ವಶನ್. ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂದ್ರೆ, ಟೈಮ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಬಾಲ್ ಎಷ್ಟು ಟೈಮ್ ತೊಗೊಂತಲ್ಲ ಟಿ, ಅದರದ್ದು 2 ಸೆಕೆಂಡ್ ಕಡಿಮೆ ಟೈಮ್ ಒಳಗೆ ಸೆಕೆಂಡ್ ಬಾಲ್ ಬಂದು ಬಡಿತೈತಿ. ಆ್ಯಂಡ್ ಆಬ್ವಿಯಸ್ಲಿ ಫಸ್ಟ್ ಬಾಲ್ 0 ವೆಲಾಸಿಟಿಯಿಂದ ಸ್ಟಾರ್ಟ್ ಮಾಡಿರ್ತೈತಿ. ಈಗ ಫಸ್ಟ್ ಬಾಲ್ ಆಲ್ರೆಡಿ ಕೆಳಗೆ ಬರಾಕತ್ತೈತಿ ಅಂದರೆ ಸೆಕೆಂಡ್ ಬಾಲನ್ನು ನಾವು ಸ್ವಲ್ಪ ವೆಲಾಸಿಟಿಯಿಂದ ಫಾಸ್ಟರ್ ಒಗಿಬೇಕಾಗ್ತೈತಿ. ಯಾಕಂದರೆ ಫಸ್ಟ್ ಬಾಲ್ ಆಲ್ರೆಡಿ ಕೆಳಗೆ ಹೊಂದ್ಬಿಟ್ಟಿರ್ತೈತಿ. ಈಗ 2 ಸೆಕೆಂಡ್ ಆದಮೇಲೆ ನಾವು ಸೆಕೆಂಡ್ ಒಗಿತೀವಲ್ಲ, ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಬೇಕಾಗ್ತೈತಿ. ಸೊ ಆ ಇನಿಷಿಯಲ್ ವೆಲಾಸಿಟಿ ಎಷ್ಟು ಅಂತ ಕೇಳ್ಯಾರ. ಈಗ ನಾವೊಂದು ಕೆಲಸ ಮಾಡೋಣ. ಓಕೆ, ಹೈಟ್ ಎಷ್ಟು ಕೊಟ್ಟಾರ ನೋಡ್ರಿ ಇವರಲ್ಲಿ, 176.4 ಮೀಟರ್ ಆ ಬ್ರಿಡ್ಜ್ ಇತ್ತು. ಸೊ ಈಗ ನಾನು ಏನು ಮಾಡ್ತೀನಿ, 176.4 ಇದು ಹೈಟ್ ಕವರ್ಡ್. ಈಗ ಇದು ಫಸ್ಟ್ ಬಾಲಿಗೆ ನಾವು ಈಕ್ವೇಷನ್ ಬರೆಯೋದಾದ್ರೆ ಇದು ಡಿಸ್ಟೆನ್ಸ್ ಹೋದಲ್ಲ ಈಗ 176.4. ಈಗ ಒಂದು ಫಾರ್ಮುಲಾ ಐತಲ್ಲ ನಮ್ಮ ಕಡೆ, S = ut + ½ AT². ಅದ್ರ ಪ್ರಕಾರ 176.4 = ಇದನ್ನು ಹೈಟ್ ಅಂತ ನಾವು ತೊಗೊಂಡ್ರೆ ut + ½ AT² ಫಾರ್ಮುಲಾ ಹಚ್ಚೋದಾದ್ರೆ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಫಸ್ಟ್ ಬಾಲನ್ನು ಡ್ರಾಪ್ ಮಾಡ್ಯಾರಲ್ಲ ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಬಿಕಮ್ಸ್ 0. ಉಳಿದಿದ್ದು ½ AT², ಹಾಫ್ ಇಂಟು ಎಕ್ಸಲರೇಷನ್ 9.8 ನಾವು ತೊಗೊಂಡ್ರೆ ಅದ್ರದ್ದು ಹಾಫ್ 4.9
ಟಿ ಸ್ಕ್ವೇರ್ ಆಗ್ತೈತಿ. ಸೊ ಈಗ ನಾನು ಏನು ಮಾಡ್ತೀನಿ, ಈ 176.4 = 4.9 ಟಿ ಸ್ಕ್ವೇರ್, ಇದನ್ನು ನಾವು ಫಸ್ಟ್ ಬಾಲಿಗೆ ಇಕ್ವೇಷನ್ ಏನು ಬರ್ಕೊಂಡ್ವಲ್ಲ, ಇದರಿಂದ ಏನಾಗ್ತದೆ ಗೊತ್ತಾ, ನಮಗೆ ಟೈಮ್ ಸಿಕ್ಬಿಡ್ತೈತೆ ರೀ ಈಗ. ಸೊ ಟೈಮ್ ಸಿಕ್ತು ಅಂದರೆ ಫರ್ದರ್ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ. ಸೊ ದ್ಯಾಟ್ಸ್ ವೈ ಈ ಇಕ್ವೇಷನ್ ಯೂಸ್ ಮಾಡೋಣ ಅಂತ. ಆದರೆ ನಾ ಇಲ್ಲೊಂದು ಕೆಲಸ ಏನು ಮಾಡ್ತೀನಿ ಅಂದರೆ ಅಪ್ರಾಕ್ಸಿಮೇಷನ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಇಲ್ಲಿ ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಆಗ್ತೈತಲ್ಲ ಇದು. ಸೊ ಅದಕ್ಕೆ ಏನು ಮಾಡೋಣ, 176.4 ಅದರದ್ದು ನಿಯರೆಸ್ಟ್ ಒಂದು ರೌಂಡ್ ಆಫ್ ವ್ಯಾಲ್ಯೂ ವಿಲ್ ಮೇಕ್ ಇಟ್ 180. ದಟ್ ಈಸ್ ಈಕ್ವಲ್ಸ್ ಟು 4.9 ಟಿ ಸ್ಕ್ವೇರ್ ಬದಲಿ ಐ ವಿಲ್ ಟೇಕ್ ಇಟ್ ಆಸ್ 5 ಟಿ ಸ್ಕ್ವೇರ್. ಸೊ ಮುಂದೆ ನೀವು ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡಿದ್ರಿ ಅಂದರೆ 5 1s ಇದು 536 ಬರ್ತದೆ. ಸೊ ಟಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 36 ಅಂದರೆ ಟೈಮ್ ಈಸ್ ಈಕ್ವಲ್ಸ್ ಟು 6 ಸೆಕೆಂಡ್ಸ್ ಆತ. ಸೊ ಈ 6 ಸೆಕೆಂಡ್ಸ್ ಏನು ಗೊತ್ತೇನೆ, ಇದು ಬಾಲ್ ಎ ಟೇಕ್ಸ್ 6 ಸೆಕೆಂಡ್ಸ್ ಟು ರೀಚ್ ದ ವಾಟರ್ ಸರ್ಫೇಸ್. ದಟ್ ಮೀನ್ಸ್ ಬಾಲ್ ಬಿ ಟೇಕ್ಸ್ ಹೌ ಮಚ್ ಟೈಮ್, -2 ಅಂದರೆ ಇಟ್ ಟೇಕ್ಸ್ 4 ಸೆಕೆಂಡ್ಸ್ ಟೈಮ್. ಯಾವುದು? ಬಾಲ್ ಬಿ. ಸೊ ಈಗ ಬಾಲ್ ಬಿ ಮತ್ತು ಬಾಲ್ ಎ ಟೈಮ್ ಎರಡೂ ಬೇರೆ ಬೇರೆ ತೊಗೊಂಡ್ರು ಎರಡೂ ಸೇಮ್ ಹೈಟ್ ಕವರ್ ಮಾಡ್ತಾವೆ. ದಟ್ ಮೀನ್ಸ್ ಬಾಲ್ ಬಿ ಆಲ್ಸೋ ಕವರ್ಸ್ 180 meters. ಸೊ ಈ ಕೇಸ್ ಇದ್ದಾಗ ನಾವೇನು ಮಾಡೋಣ, ಬಾಲ್ ಬಿಗೆ ಇಕ್ವೇಷನ್ ಬರೆಯೋಣಂತೀಗ ಮತ್ತು ಯೂಸಿಂಗ್ ದ ಸೇಮ್ ಫಾರ್ಮುಲಾ S = UT + ½ AT ಸ್ಕ್ವೇರ್. 180 is equals to UT + ½ AT ಸ್ಕ್ವೇರ್ ಅಲ್ಲ. ಯು ಅಂದ್ರೇನು? ಇದು ಬಾಲ್ ಬಿಗೆ ಬರೆಯಾಕತ್ತೀವಿ ನಾವು. ಸೊ ಆ್ಯಕ್ಚುಲಿ ನಾವೀಗ ಬಾಲ್ ಬಿದ ಇನಿಷಿಯಲ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ ಅಂದರೆ ಅದನ್ನು ಯು ಹಂಗೆ ಇಡ್ತೀವಿ ಯು ಟಿ ಒಳಗಿಂದ. ಟೈಮ್ ಜಾಗದಾಗ ನಾವು 4 ಸೆಕೆಂಡ್ಸ್ ಹಾಕ್ಬೇಕು. ದಟ್ ಮೀನ್ಸ್ ಇಟ್ ಬಿಕಮ್ಸ್ 4u. ನೆಕ್ಸ್ಟ್ ಪ್ಲಸ್ ½ AT ಸ್ಕ್ವೇರ್ನೊಳಗೆ ಹಾಫ್ ಇಂಟು ಎಕ್ಸಲರೇಷನ್ 9.8 ತೊಗೋಬೇಕಾಗ್ತೈತಿ. ಅದ್ರದ್ದು ನಿಯರೆಸ್ಟ್ ವ್ಯಾಲ್ಯೂ ನಾವು 10 ತೊಗೊಂಡ್ಬಿಟ್ರೆ ಹಾಫ್ ಇಂಟು 10 ಬಿಕಮ್ಸ್ 5 ಇಂಟು ಇದು ನಾವು S = UT + ½ AT ಸ್ಕ್ವೇರ್ ಯೂಸ್ ಮಾಡಾಕತ್ತೀವಲ್ಲ, ಅದಕ್ಕೆ ಟಿ ಸ್ಕ್ವೇರ್ ಬರ್ತೈತೆ ಲಾಸ್ಟಿಗೆ. ಸೊ ಟೈಮ್ ಟೇಕನ್ ಬೈ ಬಾಲ್ ಬಿ ಇಸ್ 4 seconds. ಅದನ್ನು ನಾವು ಸ್ಕ್ವೇರ್ ಮಾಡಿದರೆ ಇಟ್ ಬಿಕಮ್ಸ್ 16. ಸೊ 16 5s 80. ಆ 80 ಈ ಕಡೆ ತೊಗೊಂಬಂದ್ರೆ 180 - 80 is 100. ಫರ್ದರ್ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನಿಷಿಯಲ್ ವೆಲಾಸಿಟಿ 100 ಡಿವೈಡೆಡ್ ಬೈ 4, ದಟ್ ಬಿಕಮ್ಸ್ 25. ಸೊ ಆನ್ಸರ್ ಇಸ್ 25 m/s. ನಾವು ಅಪ್ರಾಕ್ಸಿಮೇಷನ್ಸ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ನಮಗೆ ಸಿಗ್ತೈತಿ. ದ್ಯಾಟ್ ನಿಯರೆಸ್ಟ್ ವ್ಯಾಲ್ಯೂ ಈಸ್ ಆಪ್ಷನ್ ಡಿ, 24.5 m/s. ಓಕೆ, ಇದು ಫಸ್ಟ್ ಕ್ವಶನ್. ಈಗ ಸೆಕೆಂಡ್ ಕ್ವಶನ್ ಹೋಗೋಣ. ಸೊ ಫಸ್ಟ್ ಕ್ವಶನ್ ಮುಗೀತು. ಸೆಕೆಂಡ್ ಕ್ವಶನ್, ಎಕ್ಸಿಲರೇಷನ್ ಆಫ್ ಅ ಬಾಡಿ ವೆನ್ ಡಿಸ್ಪ್ಲೇಸ್ಮೆಂಟ್ ಇಕ್ವೇಷನ್ ಈಸ್ ಅಂಥೇಳಿ ಒಂದು ಡಿಸ್ಪ್ಲೇಸ್ಮೆಂಟ್ ಇಕ್ವೇಷನ್ ಕೊಟ್ಟಾರ. 3s = 9t + 5t ಸ್ಕ್ವೇರ್. ಈ ಇಕ್ವೇಷನ್ ಒಳಗೆ ಅದು ಎಸ್ ಅಂದ್ರೆ, ಈ ಇಕ್ವೇಷನ್ ಒಳಗೆ ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್. ಸೊ 3s = 9t + 5t ಸ್ಕ್ವೇರ್. ಈ ಇಕ್ವೇಷನ್ನಾಗಿಂದ ಅವ್ರಿಗೆ ಎಕ್ಸಿಲರೇಷನ್ ಎಷ್ಟು ಅಂತ ಹೇಳಿ ಬೇಕಾಗೈತೆ. ಆಪ್ಷನ್ಸ್ ಕೊಟ್ಟಾರೆ 4. ಇದನ್ನು ನೀವು ಟ್ರೈ ಮಾಡಿರಿ. ಈಗ ನಾನು ಅದಕ್ಕೊಂದು ಹಿಂಟ್ ಏನು ಕೊಡ್ತೀನಿ ಅಂದರೆ, ನಿಮಗೆ ನೆನಪಿದ್ರೆ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಈ ಇಕ್ವೇಷನ್ ಒಳಗೆ ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಲ್ಲ. ಸೊ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಟೇಕನ್. ಎಕ್ಸಿಲರೇಷನ್ ಅಂದರೆ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್. ಸೊ ಏನಾಗ್ತೈತಿ ಅಂದರೆ, ವೆನ್ ವಿ differentiate displacement with respect to time, we get velocity, and when we differentiate velocity with respect to time, we get acceleration. ಈ ಹಿಂಟ್ ಡಿಫರೆನ್ಷಿಯೇಷನ್ ಯೂಸ್ ಮಾಡುವಂಥ ಹಿಂಟ್, ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಿರಿ. ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿರಿ. ಓಕೆ, ಸೊ ನೀವು ಈಗ ರೆಡಿ ಅದೀರಿ ಅಂತ ಅಂದ್ಕೊಂಡ್ರೆ, ದ ಇಕ್ವೇಷನ್ ಇಸ್ 3s = 9t + 5t ಸ್ಕ್ವೇರ್. ಸೊ ಇದನ್ನು ಡಿಫರೆನ್ಷಿಯೇಟಿಂಗ್ ಬೋತ್ ಸೈಡ್ಸ್ ಮಾಡೋಣ್ರಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ 3 ಇಂಟು ಡಿಫರೆನ್ಷಿಯೇಟಿಂಗ್ ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅವಾಗ ನಮ್ಗೆ ಏನು ಸಿಗುತ್ತೆ ಗೊತ್ತಾ, ಅದು ವೆಲಾಸಿಟಿ ಆಗಿಬಿಡ್ತೈತಿ. ರೈಟ್ ಹ್ಯಾಂಡ್ ಸೈಡ್ನೊಳಗೆ 9 ಇಂಟು ಡಿಫರೆನ್ಷಿಯೇಷನ್ ಆಫ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ 1 + 5t ಸ್ಕ್ವೇರ್. 5 ಇಂಟು
ಡಿಫ್ರೆನ್ಸಿಯೇಷನ್ ನಿಮಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲಲ್ಲ, ಆರಾಮ್ ಮಾಡ್ತೀರಿ ನೀವು. ಪ್ಲಸ್ 10t. ಈಗ ಅವ್ರು ಆ್ಯಕ್ಚುಲಿ ಕೇಳಿದ ಎಕ್ಸಿಲರೇಷನ್, ಸೊ ವಿ ಡಿಫ್ರೆನ್ಷಿಯೇಟ್ ಒನ್ ಮೋರ್ ಟೈಮ್. ಸೊ 3 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಎಕ್ಸಿಲರೇಷನ್, ದಟ್ ಈಸ್ ಈಕ್ವಲ್ಸ್ ಟು 9 0 ಆಗ್ತೈತೆ ನಿಮಗೆ ಗೊತ್ತು. 10 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ 1 ಅಗೇನ್. ಸೊ ದೇರ್ ಫೋರ್ ಇದರ ಪ್ರಕಾರ ಎಕ್ಸಿಲರೇಷನ್ is equals to 10 divided by 3. ಆನ್ಸರ್ ಬಂದು 3 ಆ ಕಡೆ ತೊಗೊಂಡು ಹೋಗ್ತೀವಿ. ಸೊ 10 by 3 units, that is option C is the correct answer. So this was second question. Moving on to the next one. Okay, ಈ ಟೈಪ್ ಅಂದ್ರೆ ಆ್ಯಕ್ಚುಲಿ ಈಗ ಎಲ್ಲ ಕ್ವಶನ್ ಅಂತೂ ಅಪಿಯರ್ಡ್ ಅದರೊಳಗೆ ಮತ್ತು ಈ ಟೈಪು ಒಂದು ಸ್ವಲ್ಪ ಹೆಚ್ಚಿಗೆ ನಿಮ್ಗೆ ಸಿಗ್ತಾವೆ ಈ ಚಾಪ್ಟರ್ನೊಳಗೆ. ಇದು ನೆಕ್ಸ್ಟ್ ಕ್ವಶನ್ ಐತಲ್ಲ, a scooterist sees a bus 1 kilometer ahead of him moving with a velocity of 10 meter per second. With what speed the scooterist should move so as to overtake the bus in 100 seconds? ಸೊ ಒಂದು ಬಸ್ ಹೊಂಟೈತಂತ್ರಿ, ಇವ ಹೊಸ ಸ್ಕೂಟರ್ ತೊಗೊಂಡಿರ್ಬೇಕು ಮೋಸ್ಟ್ಲಿ. ಸೊ ಆ 1 ಕಿಲೋಮೀಟರ್ ದೂರ ಇರುವಂಥ ಬಸ್ ಇವಂಗೆ ಕಾಣಿಸುತ್ತೆ. ದ್ಯಾಟ್ ಬಸ್ ಈಸ್ ಮೂವಿಂಗ್ ವಿತ್ 10 meter per second. ಸೊ ಆ ಸಿಚುವೇಶನ್ನೊಳಗೆ ವೆನ್ ದ ಬಸ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 1 kilometer, ಅವಾಗ ಅವ ಡಿಸೈಡ್ ಮಾಡ್ತಾನೆ ನಾನು ಓವರ್ಟೇಕ್ ಮಾಡ್ತೀನಿ ಬಸ್ಸನ್ನು. ಆ್ಯಂಡ್ ಅದು ಹೆಂಗೆ ಅಂತ ಗೊತ್ತಿಲ್ಲ, 100 ಸೆಕೆಂಡ್ನೊಳಗೆ ಕರೆಕ್ಟ್ ಓವರ್ಟೇಕ್ ಮಾಡ್ಬೇಕಂತವ. ಸೊ ಹಂಗಾರೆ ಆ ಸ್ಕೂಟರ್ದು ವೆಲಾಸಿಟಿ ಅವ ಎಷ್ಟು ಇಡಬೇಕು, ಎಷ್ಟು ವೆಲಾಸಿಟಿಲೇ ಅವ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಾಕತ್ತಾರ. ಆಪ್ಷನ್ಸ್ ಕೊಟ್ಟಾರ, ಟ್ರೈ ಮಾಡಿರ್ತೀನಿ. ಸೊ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ, ಸೊ ಸ್ಕೂಟರಿಸ್ಟ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬಸ್ಸು ಅವನಕ್ಕಿಂತ 1 kilometer ದೂರ ಇರ್ತೈತಿ. ಸೊ ಈಗ ಒಂದು ಕೆಲಸ ಮಾಡೋಣ, ಸೊ ಇಲ್ಲೇ ಸ್ಕೂಟರ್ ಐತಿ ಅಂತ ಅಂದ್ಕೊಂಡ್ರೆ ಇಲ್ಲಿಂದ 1 kilometer ಡಿಸ್ಟೆನ್ಸ್ನೊಳಗೆ ಇಲ್ಲೇ ಬಸ್ ಐತಿ. ಸೊ ಇವ ಸ್ಕೂಟರ್ನವ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗ ಬಸ್ಸನ್ನು ಓವರ್ಟೇಕ್ ಮಾಡ್ಬೇಕಂತ ಹೇಳಿ. ಸೊ ಈಗ ಬಸ್ಸಿನ ಡ್ರೈವರ್ ಈ ಸ್ಕೂಟರ್ನವ ಓವರ್ಟೇಕ್ ಮಾಡಾಕತ್ತಂತೇಳಿ ಪಾಪ ಅಂಥೇಳಿ ಅಲ್ಲೇ ನಿಂದ್ರಂಗಿಲ್ಲವ, ಹೀ ಈಸ್ ಆಲ್ಸೋ ಮೂವಿಂಗ್. ಸೊ ಇದರಿಂದ ಏನಾಗ್ತೈತಿ ಈಗಂದ್ರೆ, ಈ ಸ್ಕೂಟರ್ನವ ಮುಂದೆ ಬಂದಂಗೆ ಬಸ್ಸು ಮುಂದೆ ಹೋಗ್ತಿರ್ತೈತಿ, ಈಗ ಅಲ್ಲೇ ನಿಂತಿಲ್ಲದು. ಸೊ ದಟ್ ಮೀನ್ಸ್ ದ ಸ್ಕೂಟರಿಸ್ಟ್ ಈ 1 kilometerನಂತೂ ಕವರ್ ಮಾಡಬೇಕವ. ಅದ್ರ ಜೋಡಿ ಬಿಫೋರ್ ಹೀ ಓವರ್ಟೇಕ್ಸ್. ಸೊ ಇವ ಹಿಂಗೆ ಮೂವ್ ಹಾಕೋಂತ ಬಂದು ಬಸ್ಸನ್ನು ಓವರ್ಟೇಕ್ ಮಾಡೋದ್ರೊಳಗೆ, ಈಗ ಫಾರ್ ಎಕ್ಸಾಂಪಲ್ ನಾವು ಅಂದ್ಕೊಳ್ಳೋಣ ಬಸ್ ಇಲ್ಲಿ ಬಂದಿತ್ತು ಅಂತ ತಿಳ್ಕೋರಿ ಈಗ. ಸೊ ಸ್ಕೂಟರಿಸ್ಟ್ ಆ ಬಸ್ಸನ್ನು ಇಲ್ಲೇ ಓವರ್ಟೇಕ್ ಮಾಡಿದ. ದಟ್ ಮೀನ್ಸ್ ಇಲ್ಲೇನದು ಗೊತ್ತನ, ಫಸ್ಟಿಗೇನು 1 kilometer ಗ್ಯಾಪ್ ಇತ್ತಲ್ಲ ಸ್ಕೂಟರ್ ಮತ್ತು ಬಸ್ ನಡು, ಈ ಗ್ಯಾಪನ್ನು ಕವರ್ ಮಾಡ್ಕೋಬೇಕಮ್ಮ 1 kilometer. ಪ್ಲಸ್ ಆ ಬಸ್ಸು ಆ 100 ಸೆಕೆಂಡ್ಸ್ನೊಳಗೆ ಸುಮ್ಮನೆ ನಿಂತಿರಂಗಿಲ್ಲ, ಅದು ಮುಂದೆ ಹೊಂಟೈತಿ. ಸೊ ಹಿ ಹ್ಯಾಸ್ ಟು ಕವರ್ ದಿಸ್ ಎಕ್ಸ್ಟ್ರಾ ಡಿಸ್ಟೆನ್ಸ್ ಟುಗೆದರ್ ವಿತ್ ದಿಸ್ 1 kilometer. ಸೊ ಹಂಗಾರೆ ಈ ಬಸ್ಸದ ವೆಲಾಸಿಟಿ ಎಷ್ಟೈತಿ, 10 meter per second. ಸೊ ಆ 10 meter per secondನಿಂದ ಬಸ್ 100 seconds ಟ್ರಾವೆಲ್ ಮಾಡಿ ಮುಂದೆ ಹೋದ್ರೆ, ದಟ್ ಮೀನ್ಸ್ 100 into 10 is 1000 meter. 1000 meter ಅಂದರೆ ಮತ್ತೊಂದು ಕಿಲೋಮೀಟರ್ ಆತ. ದಟ್ ಮೀನ್ಸ್ ಸ್ಕೂಟರಿಸ್ಟ್ ಟೋಟಲಿ 1 + 1 2 kilometer ಟ್ರಾವೆಲ್ ಮಾಡ್ಬೇಕು. ಎಷ್ಟು ಟೈಮ್ನೊಳಗೆ, 100 secondsನೊಳಗೆ. ಸೊ 2 kilometer ಮೀಟರ್ಸ್ನೊಳಗೆ ಕನ್ವರ್ಟ್ ಮಾಡಿದ್ರೆ ಬಿಕಮ್ಸ್ 2000 ಡಿವೈಡೆಡ್ ಬೈ ಎಷ್ಟು ಟೈಮ್ ಐತೆ ಅವನ ಕಡೆ, 100 seconds. ಸೊ ಆನ್ಸರ್ ಇದನ್ನು ಮಾಡಿನ ಮತ್ತೀಗ ಇಲ್ಲಿ ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಟೇಕನ್ ಮಾಡಿ ಅವ್ನ ವೆಲಾಸಿಟಿ ಕೇಳರಲ್ಲ, ಟೋಟಲಿ 2000 meter ಕವರ್ ಮಾಡ್ಬೇಕಾಗ್ತೈತಿ 100 secondsನೊಳಗೆ. ಸೊ ದ ಆನ್ಸರ್ ಈಸ್ 20 meter per second. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ. ನೆಕ್ಸ್ಟ್ ಒನ್, a ball is thrown vertically upwards with a velocity of 25 meters per second from the top of a tower of height 30 meter. How long will it travel before it hits the ground? Okay. ಸೊ ಇದು ಕ್ವಶನ್ ಬರ್ಕೋರಿ. ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ಓದ್ಬೇಕಾಗ್ತೈತಿ. ಒಂದು ಬಿಲ್ಡಿಂಗ್ ಐತಿ,
ನೀವು ರಿಲ್ಯಾಕ್ಸ್ ಆಗಿ ಟೆನ್ಷನ್ ಮಾಡ್ಕೊಳ್ಳಾರ್ದ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದರೆ ಇಟ್ ಬಿಕಮ್ಸ್ ಈಸಿ. ಆ ಹೈಟು ಟವರ್ದು ಬಿಲ್ಡಿಂಗ್ 30 ಮೀಟರ್ ಐತೆ. ಅದ್ರ ಮೇಲೆ ನಿಂತು ಆ ಬಾಲನ್ನು ಕೆಳಗೆ ಹೋಗೋದಿಲ್ಲ. ಆ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ಬಿಲ್ಡಿಂಗ ಎತ್ತರ ಮೇಲೆ ಐತೆ 30 ಮೀಟ್ರ್, ಅದರಿಂದ ಮತ್ತೆ ಮೇಲೆ ಹೋಗ್ದಾರೆ. 25 ಮೀಟ್ರ್ ಪರ್ ಸೆಕೆಂಡ್ ವೆಲಾಸಿಟಿದಿಂದ ಮೇಲೆ ಹೋಗ್ದಾರೆ. ಸೊ ಈಗದು ಮ್ಯಾಲಂತೂ ಹೋಗ್ತೈತಿ, ಬಿಲ್ಡಿಂಗ್ಗಿಂತನೂ ಮೇಲೆ ಹೋಗ್ತೈತಿ. ವಾಪಸ್ ಬಂದು ಬಿಲ್ಡಿಂಗಿಗೆ ಸ್ಟಾಪ್ ಮಾಡಿಲ್ಲ ಅವರು, ಪೂರ್ತಿ ಗ್ರೌಂಡಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಾಗತ್ತಾರೆ. ಸೊ ಕ್ವಶನ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಟ್ರೈ ಮಾಡಿರಿ. ಆಪ್ಷನ್ಸ್ ಕೊಟ್ಟಾರ, 5 ಆಪ್ಷನ್ಸ್ ಅದಾವೆ. ಸೊ ಹೋಪ್ಫುಲಿ ಈಗ ವಿಡಿಯೋ ಪಾಸ್ ಮಾಡಿ ನೀವು ಆನ್ಸರ್ ಸಾಲ್ವ್ ಮಾಡಿ ರೆಡಿ ಇದ್ದೀರಿ ಅಂತ ಅಂದ್ಕೊಂಡ್ರೆ ಇದ್ರ ಸೊಲ್ಯೂಷನ್ ಕಡೆ ಹೋಗೋಣ ನಾವೇ. ಓಕೆ, ಸೊ ಈಗ ನಿಮ್ಗೆ ನೆನಪಿದ್ರೆ PUC ಫಸ್ಟ್ ಇಯರ್ ಒಳಗೆ ನಾನು ನಿಮಗೆ ಈ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ಸದ್ದು ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ, ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಕ್ಕೆ 2 ಮೆಥಡ್ ಹೇಳ್ಕೊಟ್ಟಿದ್ದೆ. ವರ್ಟಿಕಲ್ ಮೋಷನ್ ಇದ್ದಾಗ, ಅಪ್ವರ್ಡ್ ಡೌನ್ವರ್ಡ್ ಮೋಷನ್ ಇದ್ದಾಗ, ಮೆಥಡ್ 1 ಮೆಥಡ್ 2 ಅಂಥೇಳಿ. ಸೊ ಮೆಥಡ್ 1 ಒಳಗೆ ನಾವು ಏನು ಮಾಡ್ತೀವಿ, ಇದು V = U ಪ್ಲಸ್ GT ಬರೀಬೇಕು ಮೈನಸ್ GT ಬರೀಬೇಕು ಕ್ವಶನ್ ಬರ್ತೈತೆ ನೋಡ್ರಿ. ಅವಾಗ ಏನು ಮಾಡ್ತೀವಿ ಅಂದರೆ ಮೆಥಡ್ 1 ಒಳಗೆ ಮೇಲೆ ಒಂದು ಆಬ್ಜೆಕ್ಟ್ ಮೂವ್ ಆಗೋಬೇಕಾರೆ ಅದ್ರ ವೆಲಾಸಿಟಿ ಕಡಿಮೆ ಹಾಕೋಂತ ಹೋಗ್ತೈತಿ ಅಂಥೇಳಿ ಎಕ್ಸಿಲರೇಷನ್ನ ನೆಗೆಟಿವ್ ತೊಗೊಂಡು ಮೈನಸ್ GT ಅಂತ ಬರೀತಾರೆ. S = UT + ½ AT² ಫಾರ್ಮುಲಾ ಪ್ರಕಾರ ಇದನ್ನು ಬರೆಯೋದಾದ್ರೆ ಒಂದು ನಿಮಿಷ, S ಬದಲಿ ಇಲ್ಲೇ H ಬರ್ತೈತಿ. H = ನಾ ಈಗ ಮೆಥಡ್ 1 ಪ್ರಕಾರ ಹೇಳಕತ್ತೀನಿ. ಮೆಥಡ್ 1 ಒಳಗೆ ಸೊ ಇದನ್ನ ಫಾರ್ಮುಲಾ ಬರೆಯೋಣ. H = UT. ಈಗ ಪ್ಲಸ್ ಬರೀಬೇಕು ಮೈನಸ್ ಬರೀಬೇಕು ಅಂತ ಬಂದಾಗ ಮೈನಸ್ ½ GT² ಬರಿತೀವಿ ನಾವು. ಐ ಆಮ್ ಟಾಕಿಂಗ್ ಅಬೌಟ್ ಮೆಥಡ್ 1. ಆ ಮೆಥಡ್ 1 ಒಳಗೆ ಐ ಆಮ್ ಪರ್ಟಿಕ್ಯುಲರ್ಲಿ ಟಾಕಿಂಗ್ ಅಬೌಟ್ ಅಪ್ವರ್ಡ್ ಮೋಷನ್. ಇದು ಮೆಥಡ್ 1 ಅಪ್ವರ್ಡ್ ಮೋಷನ್. ಸೊ ಅಪ್ವರ್ಡ್ ಮೋಷನ್ ಒಳಗೆ ವೆಲಾಸಿಟಿ ಆಬ್ಜೆಕ್ಟ್ ಮ್ಯಾಲೆ ಹೋದಂಗೆ ಅದ್ರ ವೆಲಾಸಿಟಿ ಕಡಿಮೆ ಆಗ್ತೈತೆ ಅಂತ ಹೇಳಿ ನಾವು ಎಕ್ಸಿಲರೇಷನನ್ನು ನೆಗೆಟಿವ್ ತೊಗೊತೀವಿ. ಸೊ ಅದಕ್ಕೆ ಇಟ್ ಬಿಕಮ್ಸ್ V = U - GT, H = UT - ½ GT². ಇದೇ ಟೈಪ್ 3ನೇ ಫಾರ್ಮುಲಾ V² = ಅದನ್ನು ಬರಿಬೋದು. ಸೊ ಇಲ್ಲೇ ವೆಲಾಸಿಟಿ ಮ್ಯಾಲೆ ಹೋದಂಗೆ ಕಡಿಮೆ ಆಗ್ತೈತಿ ಅಂತ ಹೇಳಿ ನೆಗೆಟಿವ್ ತೊಗೊತಾರೆ. ಸೈನ್ ಕನ್ವೆನ್ಷನ್ ಹೆಂಗೆ ಡಿಸೈಡ್ ಮಾಡ್ಬೇಕಂತ ಹೇಳಿದ್ದೆಲ್ಲ. ಮೆಥಡ್ 2 ಈ ಮೆಥಡ್ 1 ಒಳಗೆ ನಾವು ಈ ಫೈನಲ್ ವೆಲಾಸಿಟಿ ಪ್ಲಸ್ ತೊಗೋಬೇಕು ಮೈನಸ್ ತೊಗೋಬೇಕು, ಇನಿಷಿಯಲ್ ವೆಲಾಸಿಟಿ ಪ್ಲಸ್ ತೊಗೋಬೇಕು ಮೈನಸ್ ತೊಗೋಬೇಕು, ಹೈಟನ್ನ ಪ್ಲಸ್ ತೊಗೋಬೇಕು ಮೈನಸ್ ತೊಗೋಬೇಕು, ಇದನ್ನು ವಿಚಾರ ಮಾಡೋಂಗಿಲ್ಲ ಇನ್ ಮೆಥಡ್ 1. ಮೆಥಡ್ 1 ಒಳಗೆ ವಿ ವರಿ ಓನ್ಲಿ ಅಬೌಟ್ ವೆದರ್ ಟು ಟೇಕ್ ದಿ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ G ವ್ಯಾಲ್ಯೂ ಆಸ್ ಪ್ಲಸ್ ಆರ್ ಮೈನಸ್. ಈಗ ಮೆಥಡ್ 1 ಒಳಗನ ಇನ್ನೂ ನಾನು ಆ ಮೆಥಡ್ 1 ಒಳಗೆ ಡೌನ್ವರ್ಡ್ ಮೋಷನ್ ಇದ್ದಾಗ, ವೆನ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್, ಅವಾಗ ವೆಲಾಸಿಟಿ ಏನಾಗ್ತೈತೆ ಹೇಳ್ರಿ, ವೆಲಾಸಿಟಿ ಕೆಳಗೆ ಬಂದಂಗೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತೈತಿ. ಸೊ ಅವಾಗ ವಿ ಟೇಕ್ ಎಕ್ಸಿಲರೇಷನ್ ದ ವ್ಯಾಲ್ಯೂ ಆಫ್ G ಆಸ್ ಪಾಸಿಟಿವ್. ಅವಾಗ ಮೆಥಡ್ 1 ಒಳಗೆ V = U ಆಗಲೇ ಮೈನಸ್ ತೊಗೊಂಡಿದ್ವಿ, ಈಗ ಪ್ಲಸ್ GT ಡೌನ್ವರ್ಡ್ ಮೋಷನ್ನಿಗೆ. H = UT + ½ GT². ದಿಸ್ ಇಸ್ ಮೆಥಡ್ 1. ಇನ್ ದಿಸ್ ಮೆಥಡ್ 1 ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಮತ್ತು ಹೈಟ್ ಇವನ್ನ ಪ್ಲಸ್ ತೊಗೋಬೇಕು ಮೈನಸ್ ತೊಗೋಬೇಕು ನಾವು ತಲೆಗಿಟ್ಕೊಳ್ಳೋಂಗಿಲ್ಲ. ಮೆಥಡ್ 2 ಕಡೆ ಬರೋಣ. ಈಗ ಮೆಥಡ್ 2 ಹೆಂಗಂದ್ರೆ G ವ್ಯಾಲ್ಯೂ ಇರ್ತೈತಲ್ಲ, ಆಲ್ವೇಸ್ ಅದನ್ನು ಮೈನಸ್ ತೊಗೊತೀವಿ. ಆ್ಯಂಡ್ ಡಿಪೆಂಡಿಂಗ್ ಆನ್ ವೆದರ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್ ಆರ್ ವೆದರ್ ಇಟ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್, ಅದ್ರ ತಕ್ಕಂಗೆ V, U ಮತ್ತು H ಇವಕ್ಕೆ ಪ್ಲಸ್ ಮೈನಸ್ ವ್ಯಾಲ್ಯೂ ಹಾಕ್ಕೊಂತ ಹೋಗ್ತೀವಿ. ಮೆಥಡ್ 1 ಯಾವಾಗ ಯೂಸ್ ಮಾಡ್ಬೇಕು, ಮೆಥಡ್ 2 ಯಾವಾಗ ಯೂಸ್ ಮಾಡ್ಬೇಕು ಅದನ್ನು ಹೇಳ್ತೀನಿ ನೆಕ್ಸ್ಟ್. ಈಗ ಮೆಥಡ್ 2 ಪ್ರಕಾರ ಅಪ್ವರ್ಡ್ ಮೋಷನ್ ಇತ್ತು ಅಂತ ತಿಳ್ಕೊರಿ. ಸೊ ಅಪ್ವರ್ಡ್ ಮೋಷನ್ ಇದ್ದಾಗ ಅದನ್ನು ಹೆಂಗೆ ತೊಗೊತಾರಂದ್ರೆ ಅಪ್ವರ್ಡ್ ಮೋಷನ್ ಈಸ್ ಅಲಾಂಗ್ ಪಾಸಿಟಿವ್ Y ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಮೆಥಡ್ 2 ಪ್ರಕಾರ
ಅಪ್ವರ್ಡ್ ಮೋಷನನ್ನು ಅಲಾಂಗ್ ಪಾಸಿಟಿವ್ ವೈ ಆ್ಯಕ್ಸಸ್ ಅಂತ ತೊಗೊಂಡಿದ್ದಕ್ಕೆ ವಿ ವ್ಯಾಲ್ಯೂ ಬಿಕಮ್ಸ್ ಪ್ಲಸ್, ದಟ್ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ವೆಲಾಸಿಟಿನೂ ಅಪ್ವರ್ಡ್ಸ್ ಇದ್ರೆ ಪ್ಲಸ್ ತೊಗೊಂತಾರೆ, ಮೈನಸ್ ಇದು ಜಿ ವ್ಯಾಲ್ಯೂ ಯಾವಾಗಲೂ ಮೈನಸ್ಸೇ ಇಲ್ಲ ಸೆಕೆಂಡ್ನೊಳಗೆ. ನೆಕ್ಸ್ಟ್ ಪ್ಲಸ್ ಹೆಚ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಯು ಟಿ ಮತ್ತು ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಫಾರ್ಮುಲಾ ಎರಡು ನೋಡೋಕೆ ಸೇಮ್ ಅನ್ನಿಸ್ತಾವೆ, ಬಟ್ ಮೆಥಡ್ನೊಳಗೆ ಅದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಅದು ಚೇಂಜ್ ಆಗ್ತದೆ, ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಮೆಥಡ್ 2ದೊಳಗನ ಡೌನ್ವರ್ಡ್ ಮೋಷನ್ ಬಂತಂತ ಕೊರಿ ಮತ್ತು ಜೀನ್ ಮೈನಸ ತಗೊಳ್ದೆ, ಬಟ್ ಆ್ಯಸ್ ದ ಡೌನ್ವರ್ಡ್ ಮೋಷನ್ ಈಸ್ ಅಲಾಂಗ್ ನೆಗೆಟಿವ್ ವೈ ಆ್ಯಕ್ಸಿಸ್, ಹೆಚ್ ವ್ಯಾಲ್ಯೂ ವಿ ವ್ಯಾಲ್ಯೂ ಎಲ್ಲನೂ ನೆಗೆಟಿವ್ ತೊಗೊತ ಬರ್ತಾರೆ. ಸೊ ಅದಕ್ಕೆ ವಿ ಈಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಫಾರ್ಮುಲಾ ಹೆಂಗೆ ಆಗ್ತೈತಿ, ಮೈನಸ್ ವಿ ಡೌನ್ವರ್ಡ್ ಮೋಷನ್ ಇದ್ದಾಗ ಮೈನಸ್ ಯು ಮೈನಸ್ ಜಿ ಟಿ ಮೈನಸ್ ಹೆಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಯು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಸೊ ಈ ರೀತಿ ಆಗ್ತದೆ. ಇದನ್ನ ಯಾಕೆ ನಾವು ಒಮ್ಮಿಂದೊಮ್ಕಲಿ ಮೆಥಡ್ 1 ಮೆಥಡ್ 2 ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ, ಜಸ್ಟ್ ಈಗೇನು ನಾವು ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ, ಇಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ಮೆಥಡ್ 2. ಮೆಥಡ್ 2 ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ, ವೆನ್ ಇನ್ ಒನ್ ನ್ಯೂಮರಿಕಲ್ ದೇರ್ ಈಸ್ ಬೋತ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೋಷನ್, ಎರಡೂ ಮಿಕ್ಸ್ ಇದ್ದಾಗ. ಬರೀ ಅಪ್ವರ್ಡ್ ಬರೀ ಡೌನ್ವರ್ಡ್ ಇದ್ದರೆ ಮೆಥಡ್ 1 ಯೂಸ್ ಮಾಡಿರಿ. ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೋಷನ್ ಎರಡು ಮಿಕ್ಸ್ ಇದ್ದಾಗ ವಿ ವಿಲ್ ಹ್ಯಾವ್ ಟು ಗೋ ಫಾರ್ ಮೆಥಡ್ 2. ಸೊ ಈಗ ಈ ಕ್ವಶನ್ ಕಡೆ ನಾವು ವಾಪಸ್ ಬರೋಣ. ಇಲ್ಲಿ ನೋಡ್ರಿ, ಈ ಕ್ವಶನ್ ಪ್ರಕಾರ ಅ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್, ಆಮೇಲೆ ಮತ್ತೆ ವಾಪಸ್ ಕೆಳಗೆ ಬಂದು ಗ್ರೌಂಡಿಗೆ ಹಿಟ್ ಮಾಡ್ಬೇಕಂದ್ರೆ ದಿಸ್ ಇನ್ವಾಲ್ವ್ಸ್ ಬೋತ್ ಅಪ್ವರ್ಡ್ ಮೋಷನ್ ಆ್ಯಂಡ್ ಡೌನ್ವರ್ಡ್ ಮೋಷನ್ ಎರಡೂ ಇದ್ದಾಗ ನಾವು ಸೆಕೆಂಡ್ ಮೆಥಡ್ ಯೂಸ್ ಮಾಡೋಣ. ಸೊ ಈಗಿಲ್ಲೇ ಹೈಟ್ ಆಫ್ ದ ಬಿಲ್ಡಿಂಗ್ ಕೊಟ್ಟಾರ, ಎಷ್ಟು ಕೊಟ್ಟಾರ, 30 ಮೀಟರ್. ಬಾಲ್ ಆ್ಯಕ್ಚುಲಿ ಟಾಪ್ ಆಫ್ ದ ಬಿಲ್ಡಿಂಗ್ನೊಳಗೆ ಫಸ್ಟಿಗಿತ್ತು, ಲಾಸ್ಟಿಗೆ ಎಲ್ಲೈತಿ ಕೆಳಗೆ. ಮೆಥಡ್ 2 ಒಳಗೆ ನಾವು ಇದು ಮ್ಯಾಲೆ ಹೋಗಿ ಇಲ್ಲೆಲ್ಲ ಮ್ಯಾಲೆ ಹೋಗಿ ಕೆಳಗೆ ಬರ್ತೈತಲ್ಲ ಬಾಲ್, ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಫಸ್ಟಿಗೆ ಎಲ್ಲಿತ್ತು ಬಾಲ್, ಲಾಸ್ಟಿಗೆ ಎಲ್ಲೈತಿ. ಸೊ ಅದು ಮ್ಯಾಲೆ ಹೋಗಿ ಕೆಳಗೆ ಬಂದಿದ್ರೂ ಅದು ಹೈಟ್ ಕವರ್ಡ್ ಇಷ್ಟ, ಎಲ್ಲಿಂದ ಎಲ್ಲಿ ಅಂದರೆ ಇನಿಷಿಯಲ್ ಪೊಸಿಷನ್ದ ಫೈನಲ್ ಪೊಸಿಷನ್ ಅಷ್ಟು ತೊಗೊತಾರೆ. ಇದು ಮ್ಯಾಲೆ ಹೋಗಿ ಬಂದಿದ್ದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ಈಗ ಆ್ಯಕ್ಚುಲಿ ಏನು ಕೇಳ್ಯಾರ ಅವ್ರು ಈ ಕ್ವಶನ್ ಒಳಗೆ ನಮ್ಗೆ, ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂತ ಕೇಳ್ಯಾರ. ಏನೇನು ಕೊಟ್ಟಾರ, ಹೈಟ್ ಕೊಟ್ಟಾರ, ಇನಿಷಿಯಲ್ ವೆಲಾಸಿಟಿ ಕೊಟ್ಟಾರ, ಟೈಮ್ ಕೇಳ್ಯಾರ. ಎಕ್ಸಲರೇಷನ್ ವ್ಯಾಲ್ಯೂ ನಾವು ಜಿ ಈಸ್ ಈಕ್ವಲ್ ಟು 10 ತೊಗೊಂಡ್ಬಿಡ್ಬೋದು. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ನಾವು ಅಂದರೆ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಆ ಫಾರ್ಮುಲಾ ಇಲ್ಲೇ ಎಸ್ ಬದಲಿ ಹೆಚ್ ಆಗ್ತೈತೆ. ಈಗ ಅದನ್ನು ನಾನು ಬರಿತೀನಿ, ಹೆಚ್ ಇಸ್ ಈಕ್ವಲ್ಸ್ ಟು ಅಂತ ಬರೀಬೇಕಾರೆ ನಾ ಹೇಳಿದ್ದೆ ಮೆಥಡ್ 2 ಇದು. ಸೊ ಅಕಾರ್ಡಿಂಗ್ ಟು ಮೆಥಡ್ 2 ನಾವು ಡಿಸೈಡ್ ಮಾಡಬೇಕಾಗ್ತೈತಿ ವೆದರ್ ಟು ಟೇಕ್ ಹೆಚ್ ಆ್ಯಸ್ ಪ್ಲಸ್ ಆರ್ ಮೈನಸ್. ಸೊ ಈಗ ನೋಡ್ರಿ, ಬಾಲ್ ಸ್ಟಾರ್ಟಿಂಗ್ ಮೇಲೆ ಐತಿ, ಆಮೇಲೆ ಕೆಳಗೈತಿ. ಸೊ ದಟ್ ಮೀನ್ಸ್ ಬಾಲ್ ಡೌನ್ವರ್ಡ್ ಹೋಗೈತಿ, ಮ್ಯಾಲೆ ಹೋಗಿ ಬಂದಿರಬಹುದು ಕೆಳಗೆ, ಬಟ್ ಇನಿಷಿಯಲ್ ಫೈನಲ್ ಪೊಸಿಷನ್ಸ್ ನಾವು ಕನ್ಸಿಡರ್ ಮಾಡಿದರೆ ಡೌನ್ವರ್ಡ್ ಮೋಷನ್ ಐತಿ. ಸೊ ಬಿಕಾಸ್ ದೆರ್ ಈಸ್ ಡೌನ್ವರ್ಡ್ ಮೋಷನ್, ದಿಸ್ ಮೋಷನ್ ಈಸ್ ಟೇಕನ್ ಅಲಾಂಗ್ ನೆಗೆಟಿವ್ ವೈ ಆ್ಯಕ್ಸಸ್. ಸೊ ನೆಗೆಟಿವ್ ವೈ ಆ್ಯಕ್ಸಸ್ ಇದ್ದದಕ್ಕೆ ನಾನು ಮೈನಸ್ ಹೆಚ್ ಅಂತ ಬರಿತೀನಿ. ದಟ್ ಈಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನೊಳಗೆ ಇನಿಷಿಯಲ್ ವೆಲಾಸಿಟಿ ಬಂತು ನೋಡ್ರಿ. ಈಗ ಆ ಇನಿಷಿಯಲ್ ವೆಲಾಸಿಟಿ ಬಾಲ್ದು ಹೆಂಗೈತಿ ಅಂದ್ರೆ, ಇನಿಷಿಯಲ್ ಅಂದ್ರೆ ಏನು, ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಅದು ಕೆಳಗೆ ಬಂದಿರ್ಬೋದು ಬಾಲ್. ಇನಿಷಿಯಲ್ ಅರ್ಧ ಅರ್ಥ ಏನು, ಸ್ಟಾರ್ಟಿಂಗ್ ದ ಬಾಲ್ ಈಸ್ ಮೂವಿಂಗ್ ಅಪ್ವರ್ಡ್ಸ್. ದಟ್ ಮೀನ್ಸ್ ಕೆಳಗೆ ಏನರ ಥ್ರೋ ಮಾಡಿದ್ರೆ ಅಂತಿಕೋರಿ ಬಾಲನ್ನು, ಅವಾಗ ನಾವು ನೆಗೆಟಿವ್ ತೊಗೊತಿದ್ವಿ. ಬಟ್ ಸ್ಟಾರ್ಟಿಂಗ್ ಅದು ಮ್ಯಾಲೆ ಹೋಗೈತಲ್ಲ, ಇನಿಷಿಯಲ್ ವೆಲಾಸಿಟಿ, ಅದಕ್ಕೆ ಪಾಸಿಟಿವ್ ತೊಗೋಬೇಕಾಗ್ತೈತಿ. ಸೊ ಮೆಥಡ್ 2 ಎದಕ್ಕೆ ಯೂಸ್ ಆಗ್ತೈತೆ ನಮಗೀಗ ಅಂದರೆ, ಅಪ್ವರ್ಡ್ ಡೌನ್ವರ್ಡ್ ಎರಡೂ ಮೋಷನನ್ನು ನಾವು ಸೈಮಲ್ಟೇನಿಯಸ್ಲಿ ಹ್ಯಾಂಡಲ್ ಮಾಡ್ಬೋದು. ಬಾಲ್ ಪೂರ್ತಿ ಕೆಳಗೆ ಹೋಗೈತಿ ಅಂದಾಗ ಡೌನ್ವರ್ಡ್ ಹೋಗೈತಿ, ಮೊದಲು ಮ್ಯಾಲೆ ಇತ್ತು ಬಾಲ್, ಈಗ ಕೆಳಗೆ ಬಂದೈತಿ, ಅದಕ್ಕೆ ಮೈನಸ್ ಹೆಚ್ ಬರೀತೀವಿ. ಬಟ್ ಇನಿಷಿಯಲಿ ಅದು ಮ್ಯಾಲೆ ಹೊಂಟಿತ್ತು, ಅದಕ್ಕೆ ಅದ್ರ ಇನಿಷಿಯಲ್ ವೆಲಾಸಿಟಿ ನಾವು ಪ್ಲಸ್ ತೊಗೊತೀವಿ. ಸೊ ಈಗ ಇದ್ರ ಪ್ರಕಾರ ಬರೆಯೋದಾದ್ರೆ ನೋಡ್ರಿ, ಒಂದು ನಿಮಿಷ. ಓಕೆ, ಇನಿಷಿಯಲ್ ಓಕೆ, ಹೆಚ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಈಗ ನಾನು ವ್ಯಾಲ್ಯೂಸ್ ಹಾಕೊಂಡಂತ ಅದ್ರೊಳಗೆ -30 is equals to
25 ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಬರೆದಿನ ಅದನ್ನು ಇಂಟು ಟೈಮ್ ಮೈನಸ್ ಹಾಫ್ ಎ ಟಿ ಸ್ಕ್ವೇರ್, ಹಾಫ್ ಇಂಟು ಎಕ್ಸಲರೇಷನ್ ವ್ಯಾಲ್ಯೂ 10 ತೊಗೊಂಬಿಡೋಣ, ಅಂದ್ರೆ 5 ಉಳಿತು, 5 ಟಿ ಸ್ಕ್ವೇರ್. ಈಗ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. ಅವ್ರು ನಮಗೆ ಇದ್ರೊಳಗೆ ಟೈಮ್ ಕೇಳಾರ, ನಿಮ್ಗೆ ಗೊತ್ತಿರ್ಬೇಕು. ಸೊ ಈಗ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ಬೇಕು. ಇದಕ್ಕಿಂತ ಬೆಟರ್ ಒಂದು ಆಪ್ಷನ್ ಏನಂದರೆ, ನನಗೆ ಕೇಳಿದರೆ ಅವು ಏನು ವ್ಯಾಲ್ಯೂಸ್ ಇರ್ತಾವಲ್ಲ, ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಫಾಸ್ಟರ್ ಅನಿಸುತ್ತೆ ಅಂದ್ರೆ ಯು ಕ್ಯಾನ್ ಡೂ ದ್ಯಾಟ್. ಇಲ್ಲ ನಮ್ಗೆ ಕನ್ಫ್ಯೂಸ್ ಆಗ್ತೈತಿ ಅಂದರೆ ಆಪ್ಷನ್ಸನ್ನ ಇದ್ರಾಗ ಹಾಕೊಂತ ಬಂದುಬಿಡ್ರಿ. ಸೊ ಈಗ ಇದ್ರ ಪ್ರಕಾರ ಏನಾಗ್ತೈತಿ ಅಂದರೆ -5 ಟಿ ಸ್ಕ್ವೇರನ್ನು ಈ ಕಡೆ ತೊಗೊಂಬರೋಣ, ದಟ್ ಬಿಕಮ್ಸ್ +5 ಟಿ ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ಟು 25 ಟಿ. ಇದು -30 ಆ ಕಡೆ ಹೋಗಿದ್ದು +30 ಆಗ್ತದೆ. ಈಗ ನಾನು ಏನು ಮಾಡ್ತೀನಿ, ಟೈಮ್ನೊಳಗೆ ಆಪ್ಷನ್ಸ್ ಹಾಕೊಂತ ಬರ್ತೀನಿ. ಫಸ್ಟ್ ಆಪ್ಷನ್ ಐತಿ 6 ಸೆಕೆಂಡ್ಸ್. ಆ 6 ಹಾಕಿದ ಕೂಡಲೇ 6 ಸ್ಕ್ವೇರ್ ಆಯ್ತು ನೋಡ್ರಿ, ಈಗ 36 5 180 ಬರ್ತದೆ. ದಟ್ ಈಸ್ ಈಕ್ವಲ್ಸ್ ಟು ಈ ಕಡೆ ಕರೆಕ್ಟ್ ಬರುತ್ತೆ ನೋಡ್ಬೇಕು. ಈಗ 25 ಇಂಟು ಟೈಮ್ ಈಸ್ 6, 25 6 150, 150 + 30 180 ಬಂದುಬಿಡುತ್ತೆ. ನಾರೇನು ಮಾಡಲಿ, ಒಂದೇ ಆಪ್ಷನ್ನಾಗ ಬಂತು ನೋಡ್ರಿ ಕರೆಕ್ಟ್. ಸೊ ಆಪ್ಷನ್ ಎ ಈಸ್ 6 ಸೆಕೆಂಡ್ಸ್. ಇದು ಆನ್ಸರ್. ಇಲ್ಲಿ ನಾವು ಮೆಥಡ್ 2 ಯೂಸ್ ಮಾಡಿದ್ವಿ, ಯಾಕಂದ್ರೆ ಅದು ಬಾಡಿ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೋಷನ್ ಎರಡನ್ನೂ ಕವರ್ ಮಾಡ್ತೈತಿ, ಬಿಕಾಸ್ ಆಫ್ ದ್ಯಾಟ್. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್ ನಾವು. So next question, two bodies of different masses are dropped from heights of 16 meter and 25 meter respectively. The ratio of the time taken by them to reach the ground is ಅಂತ ಇದೆ. ಸೊ 4 ಆಪ್ಷನ್ಸ್ ಕೊಟ್ಟಾರೆ. ಸೊ ಕ್ವಶನ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. 2 ಬಾಡಿ ಅದಾವು, ಎರಡ್ರದ್ದು ಮಾಸ್ ಬೇರೆ ಬೇರೆ ಐತಿ. ಸೊ ಮಾಸ್ ಬೇರೆ ಬೇರೆ ಇದ್ದರೂ ಅದು ಆ್ಯಕ್ಚುಲಿ ಮಾಸ್ ಸಂಬಂಧ ಬೀಳಂಗಿಲ್ಲ. ಬಿಕಾಸ್ ಏರ್ ರೆಸಿಸ್ಟೆನ್ಸನ್ನು ನಾವು ಅವಾಯ್ಡ್ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದರೆ ಮಾಸ್ ಮ್ಯಾಟ್ರ್ ಆಗಂಗಿಲ್ಲ. ಒಂದು ಹೆವಿ ಆಬ್ಜೆಕ್ಟ್ ಆಗಲಿ ಲೈಟ್ ಆಬ್ಜೆಕ್ಟ್ ಆಗಲಿ, ನೀವು ಒಂದು ಸೇಮ್ ಹೈಟಿಂದ ಡ್ರಾಪ್ ಮಾಡಿದಾಗ ದೇ ವಿಲ್ ಟೇಕ್ ಸೇಮ್ ಟೈಮ್ ಟು ಕಮ್ ಡೌನ್. ಬಟ್ ಈ ಕ್ವಶನ್ ಒಳಗೆ ಅವು ಸೇಮ್ ಹೈಟ್ ಕವರ್ ಮಾಡೋಗತ್ತಿಲ್ಲ. ಒಂದ್ರೊಳಗೆ 16 ಮೀಟರ್, ಇನ್ನೊಂದ್ರಾಗ 25 ಮೀಟರ್ ಐತಿ. ಸೊ ರೇಷಿಯೋ ಆಫ್ ಟೈಮ್ ಟೇಕನ್ ಅಂತ ಕೇಳ. ಸೊ ಇದು ಕ್ವಶನ್ನ ಪಾಸ್ ಮಾಡಿ ಟ್ರೈ ಮಾಡಿರಿ. ಸೊ ಹೋಪ್ಫುಲಿ ನೀವು ಈಗ ಮುಗಿಸಿರಿ ಅಂತ ಅಂದ್ಕೊಂಡ್ರೆ ಟೈಮದು ರೇಷಿಯೋ ಕೇಳಾರಲ್ಲ ಅವ್ರು. ಸೊ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ಡಿಸ್ಪ್ಲೇಸ್ಮೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಸ್ಕ್ವೇರ್. ಇದನ್ನು ಉಲ್ಟಾ ಮಾಡಿದರೆ ಟೈಮಿಗೆ ಅಂತ ಬರೆದ್ರೆ ಟೈಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಸೊ ಅಕಾರ್ಡಿಂಗ್ ಟು ದಿಸ್, ಇಫ್ ಯು ವಾಂಟ್ ದ ರೇಷಿಯೋ ಆಫ್ ಟೈಮ್ T1 by T2, you will have to take the square root of the distances 16 and 25. ಸೊ ಇದು ನಿಮಗೆ ಮುಂದೆ ಗಣಿತ ಹೆಂಗೆ ಅಂತ ಗೊತ್ತಾಗ್ತೈತಿ. ಸೊ ಆನ್ಸರ್ ಈಸ್ 4/5. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಈಗ a balloon is rising vertically up with a velocity 29 meter per second. ಇದು ಸಣ್ಣ ಹುಡುಗರು ಆಟ ಆಡೋದು, ಬರ್ತಡೇಗೆ ಹಚ್ಚೋದು ಬಲೂನ್ ಅಲ್ಲ, ಹಾಟ್ ಏರ್ ಬಲೂನ್ ಅಂತ ಇರ್ತಾವಲ್ಲ, ಮಂದಿ ಅದ್ರಾಗ ನಿಂತ ಮೇಲೆ ಹೋಗ್ತಾರೆ ನೋಡ್ರಿ. ಈ ಟೈಪ್ ಆಫ್ ಕ್ವಶನ್ ನಾವು ಡಿಸ್ಕಸ್ ಮಾಡಿದ್ವಿ ಅವಾಗ. ಹೋಪ್ಫುಲಿ ಆ ಬಲೂನ್ ಈಸ್ ರೈಸಿಂಗ್ ವರ್ಟಿಕಲಿ ಅಪ್ ವಿತ್ ಅ ವೆಲಾಸಿಟಿ 29 ಮೀಟರ್ ಪರ್ ಸೆಕೆಂಡ್. ಅದರಾಗಿಂದ ಒಂದು ಸ್ಟೋನ್ನ ಡ್ರಾಪ್ ಮಾಡ್ತಾರೆ, ಆ್ಯಂಡ್ ದ್ಯಾಟ್ ಸ್ಟೋನ್ reaches the ground in 10 seconds. The height of the balloon when the stone was dropped from it, ಎಷ್ಟು ಕ್ರೂರಿ ಅದಾರ ನೋಡ್ರಿ ಅವ್ರು, 9.8 ತೊಗೋಬೇಕಂತ, ತೊಗೊಂಡು ಸಾಲ್ವ್ ಮಾಡ್ಬೇಕಂತ, ಆನ್ಸರ್ ಹೇಳ್ಬೇಕಂತ ಅವ್ರು. ಸೊ ಅವ್ರ ಕ್ವಶನ್ ಏನು ಕೇಳಾರ, ನೀವು ಟ್ರೈ ಮಾಡಿರಿ. ಇದಕ್ಕೆ ಒಂದು ನಾನು ಹಿಂಟ್ ಕೊಡ್ತೀನಿ, ನೀವು ಸ್ವಲ್ಪ ವಿಚಾರ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ತದೆ. ದಿಸ್ ಕ್ವಶನ್ ಶುಡ್ ಬಿ, ಅಥವಾ ನಿಮಗೆ ಹಿಂಟ್ ಬೇಡ ಅಂದ್ರೆ, ನಾ ಈಗ ಏನು ಹೇಳಕ್ಕೆ ಹೊಂಟಿನಿ ಅದು ಬೇಡ ಅಂದ್ರೆ ಬೇಕಾದ್ರೆ ಈಗ ಪಾಸ್ ಮಾಡಿ ಟ್ರೈ ಮಾಡಿರಿ. ಇಲ್ಲ ಹೇಳೇ ಬಿಡಪ್ಪ ಅಂತಂದ್ರೆ ಮೆಥಡ್ 2 ಯೂಸ್ ಮಾಡ್ಬೇಕು ಇದಕ್ಕೆ, ಈ ಕ್ವಶನ್ನಿಗೆ. ಸೊ ಈಗ ನೀವು ಟ್ರೈ ಮಾಡಿರಿ. ಸೊ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ, ಇಲ್ಲೇ ಒಂದು ಬಿಲ್ಡಿಂಗ್ನಿಂದ ಒಂದು ಸ್ಟೋನ್ ಡ್ರಾಪ್ ಮಾಡೋದು ಬೇರೆ, ಒಂದು ಹಾಟ್ ಏರ್ ಬಲೂನ್ ಅಂತೇನು ಇರ್ತಾವಲ್ಲ, ಈ ರೀತಿ ಇರ್ತಾವವು, ಹಿಂಗೆ ಇದು ಹಂಗೆ ಸುಮ್ಮ ಡಿಸೈನ್ ಇದೆ. ಇಲ್ಲೇ ಮನುಷ್ಯರು ಇರ್ತಾರೆ,
ಮನುಷ್ಯರು ಇರ್ತಾರೆ. ಇದು ಮ್ಯಾಲೆ ಹೋಗ್ತಿರ್ತೈತಿ, ಇದು ಗ್ರೌಂಡ್, ಇದು ಹಿಂಗೆ ಮ್ಯಾಲೆ ಹೋಗ್ತಿರ್ತೈತಿ. ಅಲ್ಲಿಂದ ಒಂದು ಸ್ಟೋನ್ ಡ್ರಾಪ್ ಮಾಡ್ಯಾರ. ಈಗ ಬಿಲ್ಡಿಂಗ್ನೊಳಗಿಂದ ನಾವು ಸ್ಟೋನ್ ಡ್ರಾಪ್ ಮಾಡಿದ್ರೆ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ 0. ಈ ಹಾಟ್ ಏರ್ ಬಲೂನಿಂದ ನೀವು ಒಂದು ಸ್ಟೋನ್ ಡ್ರಾಪ್ ಮಾಡಿದ್ರಿ ಅಂತಿಕೋರಿ, ಆ ಸ್ಟೋನ್ ಸೀದಾ ಹಿಂಗೆ ಕೆಳಗೆ ಬರೋಂಗಿಲ್ಲ. ಸ್ಟೋನ್ ಅದು ಹಿಂಗೆ ಮ್ಯಾಲೆ ಹೋಗಿ ಕೆಳಗೆ ಬರ್ತೈತಿ. ಇದಕ್ಕೆ ಗೊತ್ತೇನು? ದ ಬಲೂನ್ ಹ್ಯಾಸ್ an upward velocity of 29. Because of inertia, when the stone is inside the balloon, that also has 29 meter per second velocity. So that what happens is the stone starts moving with 29 meter per second upwards initially. ಇಲ್ಲಿ ಮತ್ತೆ ಮ್ಯಾಲೆ ಹೋದ ಕೂಡಲೇ ಅದು ವೆಲಾಸಿಟಿ 0 ಆಗಿ ಮತ್ತೆ ವಾಪಸ್ ಕೆಳಗೆ ಬರ್ತದೆ. ನೀವು ನೆನ್ಪು ಮಾಡ್ಕೊಂಡ್ರೆ ಆಗಲೇ ಒಂದು ಕ್ವಶನ್ನಾಗ ನಾವು ಹಿಂಗೆ ಸಾಲ್ವ್ ಮಾಡಿದ್ವಿ, ಮ್ಯಾಲೆ ಹೋಗಿ ವಾಪಸ್ ಕೆಳಗೆ ಬರೋದು. ಇಲ್ಲೂ ಆ ಹಾಟ್ ಏರ್ ಬಲೂನ್ನೊಳಗೆ ಆ ಕಲ್ಲು ಈ ರೀತಿ ಮ್ಯಾಲೆ ಹೋಗಿ ವಾಪಸ್ ಕೆಳಗೆ ಬರ್ತೈತಿ. ಅಲ್ಲಿ ನಾವೇನು ಮೆಥಡ್ 2 ಯೂಸ್ ಮಾಡಿದ್ವಲ್ಲ, ಎಕ್ಸಾಕ್ಟ್ಲಿ ಹಂಗೆ ನೀವು ಮೆಥಡ್ 2 ಅಪ್ಲೈ ಮಾಡಿ ಸಾಲ್ವ್ ಮಾಡಿಬಿಟ್ರೆ ಈಸಿಯಾಗಿ ಇದು ಆನ್ಸರ್ ಬರ್ತೈತಿ. ಅಂದರೂ ಈಗ ಮತ್ತೆ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕ್ವಶನ್ ಏನಿತ್ತು, ವ್ಯಾಲ್ಯೂಸ್ ಒಂದು ಸರ್ತಿ ಇನ್ನೊಮ್ಮೆ. ಅ ಬಲೂನ್ ಈಸ್ ರೈಸಿಂಗ್ ವರ್ಟಿಕಲಿ ಅಪ್ ವಿತ್ a velocity of 29 meter per second. 10 seconds ಟೈಮ್ ಕೊಟ್ಟಾರ, ಹೈಟ್ ಕೇಳಾರ. ಸೊ ಹೈಟ್ ಕೇಳಾರಲ್ಲ, ಈಗದು ಸ್ಟೋನು ಸ್ಟಾರ್ಟಿಂಗ್ ಬಲೂನ್ನೊಳಗೆ ಐತಿ, ರಿಲೀಸ್ ಮಾಡಿದ ಕೂಡ ಸ್ವಲ್ಪ ಹೊತ್ತು ಮ್ಯಾಲೆ ಹೋಗಿ ವಾಪಸ್ ಕೆಳಗೆ ಬರುತ್ತೆ. ಸೊ ಅದಕ್ಕೆ ಟೋಟಲಿ ಅದು ಕೆಳಗೆ ಬಂದೈತೆ ನೋಡ್ರಿ. ಈಗ ಆಮೇಲೆ ನಿಮ್ಗೆ ಗೊತ್ತಾಗಬೇಕು, ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೋಷನ್. ಬಿಕಾಸ್ ಆಫ್ ದ್ಯಾಟ್ ಮೆಥಡ್ 2 ನಾವು ಯೂಸ್ ಮಾಡಬೇಕಾಗ್ತೈತಿ. -h is equals to ಇನಿಷಿಯಲ್ ವೆಲಾಸಿಟಿ 29 ಅಪ್ವರ್ಡ್ಸ್ ಐತಿ. ಸೊ ದ್ಯಾಟ್ಸ್ ವೈ ವಿಲ್ ಟೇಕ್ ಇಟ್ ಆಸ್ +29. ಟೈಮ್ ಅವರ ಕೊಟ್ಬಿಟ್ಟಾರ ಈ ಸಲ, ದಟ್ ಈಸ್ 10 seconds. 29 × 10. ಆ್ಯಸ್ ದಿಸ್ ಇಸ್ ಮೆಥಡ್ 2, ನಾವು ಮೈನಸ್ ತೊಗೋಬೇಕು ಜಿ ವ್ಯಾಲ್ಯೂವನ್ನು. ಅವರು 9.8 ಯೂಸ್ ಮಾಡಂತ ಹೇಳ್ಯಾರ. ಸೊ 9.8 ಯೂಸ್ ಮಾಡೋಣಂತ. ಅಂಥ ಪರಿ ಡಿಫಿಕಲ್ಟ್ ಕ್ಯಾಲ್ಕುಲೇಷನ್ ಇಲ್ಲಿದು. ಹಾಫ್ ಇಂಟು ಜಿ ವ್ಯಾಲ್ಯೂ ಈಸ್ 9.8, ಹಾಫ್ನ ಮಲ್ಟಿಪ್ಲೈ ಮಾಡಿದ್ರೆ 4.9 ಇಂಟು ಟೈಮ್ ಸ್ಕ್ವೇರ್. ಟೈಮ್ ಇಸ್ 10, ಸ್ಕ್ವೇರ್ ಈಸ್ 100, ಅಂದರೆ 4.9 ಇಂಟು 100 ಈಸ್ 490. ಸೊ ಹೈಟ್ ಬೇಕಲ್ಲ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ -1 ಮಾಡ್ಕೊಂಬಿಡ್ರಿ ಇಲ್ಲಿ. ಅಥವಾ ನೀವು LHS RHS RHS LHS ಹಿಂಗೆ ಏನಾರ ಮಾಡಿರಿ, ಅಂದರೆ ಎರಡು ಕಡೆ ನೆಗೆಟಿವ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಅದು ಹೆಂಗೆ ಆಗ್ತೈತಿ? h is equals to -490 ಇದ್ದು +490 ಪ್ಲಸ್ ಇದು 29 × 10 is 290 ಆಗ್ತೈತಲ್ಲ, ಅದು ಪ್ಲಸ್ ಇದ್ದು ಮೈನಸ್ ಆಗಿರುತ್ತೆ. ಸೊ -290. ಸೊ ಆನ್ಸರ್ ಈಸ್ 200 ಮೀಟರ್. ಸೊ ಮೆಥಡ್ 2 ಬೇಸ್ ನಾವು 2 ಕ್ವಶನ್ ಸಾಲ್ವ್ ಮಾಡಿದ್ವಿ. ಹೋಪ್ಫುಲಿ ಇಟ್ಸ್ ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ, ಇದು ನೆಕ್ಸ್ಟ್ ಏನು ಕ್ವಶನ್ ಐತಲ್ಲ, ಇದನ್ನು ನೀವೇ ಸಾಲ್ವ್ ಮಾಡ್ಬೇಕು ಈ ಸರ್ತಿ. ಎಕ್ಸಾಕ್ಟ್ಲಿ ಮತ್ತು ಬಲೂನ್ ಕ್ವಶನ್ನ ಅದು ಮೂವಿಂಗ್ ಅಪ್ವರ್ಡ್. ಅದರಾಗಿಂದ ಆಗಲೇ ಸ್ಟೋನ್ ಡ್ರಾಪ್ ಮಾಡಿದ್ರು, ಈ ಕ್ವಶನ್ನಾಗ ಬಾಲ್ ಡ್ರಾಪ್ ಮಾಡ್ಯಾರ. ಡಿಫರೆನ್ಸ್ ಏನಂದ್ರೆ, ಇನ್ ದ ಪ್ರೀವಿಯಸ್ ಕ್ವಶನ್ ದೇ ಹ್ಯಾವ್ ಗಿವನ್ ಟೈಮ್ ಆ್ಯಂಡ್ ಆಸ್ಕ್ಡ್ ಹೈಟ್ ಆಫ್ ದ ಬಲೂನ್. ನೆಕ್ಸ್ಟ್ ಕ್ವಶನ್ ಒಳಗೆ ದೇ ಹ್ಯಾವ್ ಗಿವನ್ ಹೈಟ್ 65 ಮೀಟರ್ ಅಂತ ಹೇಳಿ, ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಕೊಟ್ಟಾರ 12 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ಅವ್ರು ಕೇಳಿದ್ದೇನೆಂದ್ರೆ ಈ ಸರ್ತಿ ಟೈಮ್, ಪುಣ್ಯಕ್ಕೆ ಏನಂದ್ರೆ ಟೇಕ್ g = 10 ಅಂತಾರೆ. ಅದು ಅಂಥ ಪರಿ ಏನು ಮ್ಯಾಟ್ರ್ ಆಗಂಗಿಲ್ಲ. ಸೊ ಇದನ್ನು ನೀವು ಹೋಮ್ವರ್ಕ್ ಇದೆ, ನೀವು ಟ್ರೈ ಮಾಡಿ ಸಾಲ್ವ್ ಮಾಡ್ಬೇಕು. ಇದನ್ನು ಸಾಲ್ವ್ ಮಾಡೋಂಗಿಲ್ಲ. ಬಟ್ ಒಂದು ಕೆಲಸ ನಾನು ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಏನು ಆನ್ಸರ್ ಬರಬೇಕು ಅಂತ ಹೇಳಿರ್ತೀನಿ ಮೊದಲ. ಬೇಕಾರೆ ಈಗ ಪಾಸ್ ಮಾಡಿ ನೀವು ವಿಡಿಯೋ ನಾನು ಸಾಲ್ವ್ ಮಾಡೇ ಬಿಡ್ತೀನಿ ಅಂತ ಹುರುಪಿನಾಗಿದ್ದವರು, ದಟ್ಸ್ ಗುಡ್, ಈಗ ಮಾಡಿರಿ, ನೋ ಪ್ರಾಬ್ಲಮ್. ಆಮೇಲೆ ಮಾಡೋಣ ತೋಲಿಪ ಅಂತಂದಿದ್ರೆ ಆಮೇಲೆ ಮಾಡಿರಿ. ಈಗ ಸಾಲ್ವ್ ಮಾಡೋರು ಇದ್ರೆ ಬೇಕಾದ್ರೆ ಈಗ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ, ನಾನು ಆನ್ಸರ್ ಹೇಳ್ತೀನಿ ಈಗ. ಓಕೆ. ಸೊ ಇದಕ್ಕೆ ಆಪ್ಷನ್ ಎ ಬರ್ಬೇಕು, 5 seconds. ಯಾರು ಇನ್ನೂ ಸಾಲ್ವ್ ಮಾಡಿಲ್ಲ ಅಥವಾ ಇದು ವಿಡಿಯೋ ನಾ ಎಕ್ಸ್ಪ್ಲೇನ್ ಮಾಡಿದ್ದು ಕೇಳ್ಕೊ ಅಂತ ಮಕ್ಕೊಂಬಿಟ್ರಿ, ಆಮೇಲೆ ಎಚ್ಚರ ಆದಮೇಲೆ ವಾಪಸ್ ಇದನ್ನು ನೋಡ್ತಿರ್ತಿರಲ್ಲ, ಅವಾಗ ಆನ್ಸರ್ 5 seconds ಬರ್ಬೇಕು. ಇದನ್ನು ಸಾಲ್ವ್ ಮಾಡಿರಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ಇವು ಗ್ರಾಫ್ ಬೇಸ್ಡ್ ಕ್ವಶನ್ ಬರ್ತಾವೆ ಒಂದಿಷ್ಟು.
ನಿಮ್ಗೆ ನೆನಪಿದ್ರೆ ಇವು ವೆರೈಟಿ ಬರ್ತಿದ್ವು, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಥವಾ ಪೊಸಿಷನ್ ಟೈಮ್ ಗ್ರಾಫ್ ಅಂತಿದ್ವಿ ನಾವು ಅದಕ್ಕೆ, ವೆಲಾಸಿಟಿ ಟೈಮ್ ಗ್ರಾಫ್, ಎಕ್ಸಲರೇಷನ್ ಟೈಮ್ ಗ್ರಾಫ್ ಎಲ್ಲ ಬರ್ತಾವೆ. ಓಕೆ, ಈಗ ಆ ಬಾಡಿ ಇಸ್ ಟ್ರಾವೆಲಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ವಿತ್ ಅ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ಸ್ಪೀಡ್. ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ಸ್ಪೀಡ್ ಅಂದರೆ ಎಕ್ಸಲರೇಷನ್ ಐತಿ, ಕಾನ್ಸ್ಟೆಂಟ್ ಎಕ್ಸಲರೇಷನ್. ವಿಚ್ ಒನ್ ಆಫ್ ದ ಪ್ಲಾಟ್ ರೆಪ್ರೆಸೆಂಟ್ಸ್ ದ ಚೇಂಜ್ ಇನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಿತ್ ಟೈಮ್. ಅಂದರೆ ಈ ಸಿಚುವೇಷನ್ನಿಗೆ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ಸ್ಪೀಡಿಗೆ ಪೊಸಿಷನ್ ಟೈಮ್ ಗ್ರಾಫ್ ಇದರಲ್ಲಿ ಈ 4ರಲ್ಲಿ ಯಾವುದಾಗ್ತದೆ ಅಂತ ಕೇಳ್ಯಾರ. 4 ಆಪ್ಷನ್ ಅದಾವೆ. ನೀವು ಪಾಸ್ ಮಾಡ್ಕೊಂಡು ಬೇಕಾದ್ರೆ ಫಸ್ಟಿಗೆ ಈ ಕ್ವಶನ್ ಥಿಯರಿ ಪಾರ್ಟ್ ಬರ್ಕೋರಿ ಈಗ ರೈಟ್ ನಾವು. ಆಮೇಲೆ ಈಗ ಇವು 2 ಆಪ್ಷನ್ನು. ನೆಕ್ಸ್ಟ್ ಪಾಸ್ ಮಾಡಾಕತ್ತೀರಿ ನೋಡು ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಇವೆರಡು. ಸೊ ಇದು ಕ್ವೈಟ್ ಸಿಂಪಲ್ ಐತಿ. ನೀವು ಬೆಟರು ನಾನು ಅದು ಕ್ವಿಕ್ ರಿವಿಷನ್ನೊಳಗೆ ಒಂದಿಷ್ಟು ಗ್ರಾಫ್ಸ್ ತೋರಿಸಿದ್ದೆ, ಅದು ಜೋಡಿ ಮತ್ತು ನಿಮ್ಮ ಕಡೆ ಇರುವಂಥ ಟೆಕ್ಸ್ಟ್ ಬುಕ್ಸ್ನೊಳಗೆ ನೀವು ಗ್ರಾಫ್ಸನ್ನು ನೋಡಿರಿ ಅಂತ ಅಂದ್ಕೊಂಡಿನಿ. ಇವು ಅಷ್ಟು ಸರಳ ಇರೋಂಗಿಲ್ಲ. ಓಕೆ, ಸೊ ಈಗ ಇದಕ್ಕೆ ಆನ್ಸರ್ ಹೇಳೋದಾದ್ರೆ ಕ್ವೈಟ್ ಸಿಂಪಲ್ ಐತಿ. ಇದನ್ನು ನೀವು ಮೊದಲು ಗ್ರಾಫ್ಸ್ ನೋಡ್ಕೊಂಡಿದ್ರಿ ಅಂದರೆ ಆನ್ಸರ್ ಈಸ್ ಆಪ್ಷನ್ ಎ, ಫಸ್ಟ್ ಒನ್, ದಿಸ್ ಒನ್ ಇಸ್ ದಿ ಆನ್ಸರ್. ಇದು ಸ್ಟ್ರೇಟ್ ಲೈನ್ ಯಾವಾಗ ಬರುತ್ತೆ ಅಂದರೆ ಯೂನಿಫಾರ್ಮ್ ವೆಲಾಸಿಟಿ ಇದ್ದಾಗ ಬರುತ್ತೆ. ಪೊಸಿಷನ್ ಟೈಮ್ ಗ್ರಾಫ್ ಇದೆ. ವೆಲಾಸಿಟಿ ಕಾನ್ಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಇದ್ದಿದ್ದಕ್ಕೆ, ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದಿದ್ದಕ್ಕೆ ಈ ರೀತಿ ಗ್ರಾಫ್ ಬರ್ತದೆ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನೊಳಗೆ ನಿಮ್ಗೆ ಕೆಲಸ ಭಾಳ ಐತಿ. ಫಸ್ಟಿಗೆ ಇದನ್ನು ಬರ್ಕೋರಿ. A particle starts from rest at time is equals to 0 and undergoes an acceleration with time t ಅಂಥೇಳಿ ಈ ಥಿಯರಿ ಪಾರ್ಟ್ ಬರ್ಕೋರ್ಬೇಕಾರೆ, ಅಥವಾ ಇಷ್ಟು ಕೆಳಗೆ ಏನಿಲ್ಲ ಇಷ್ಟು ಇದೆ, ಇಷ್ಟು ನೀವು ಬರ್ಕೋಬೋದು. ಸೊ ಥಿಯರಿ ಪಾರ್ಟ್ ಬರ್ಕೊಂಡು ಇಲ್ಲೊಂದು ಗ್ರಾಫ್ ಕೊಟ್ಟಾರ. ಇದು ಗ್ರಾಫು ಕ್ವಶನ್ ಒಳಗೆ ಐತಿ. ನಿಮ್ಗೆ ಸ್ವಲ್ಪ ಲಕ್ಷ ಇದ್ರೆ ಇಲ್ಲೊಂದು ಆಪ್ಷನ್ಸ್ ಇಲ್ಲಿಲ್ಲ. ಆಪ್ಷನ್ಸ್ ನೆಕ್ಸ್ಟ್ ಬರ್ತಾವೆ, ನೆಕ್ಸ್ಟ್ ಇಮೇಜ್ನೊಳಗೆ ಬರ್ತಾವೆ. ಇದನ್ನು ಫಸ್ಟ್ ಡ್ರಾ ಅಂತೂ ಮಾಡ್ಕೊರಿ. ಇದಾದ್ಮೇಲೆ ಈಗ ಇವರು ಇಲ್ಲೇ ಎಕ್ಸಲರೇಷನ್ ಟೈಮ್ ಗ್ರಾಫ್ ಕೊಟ್ಟರು. ಬಂದು ಕ್ವಶನ್ ಏನು ಕೇಳಾರಂದ್ರೆ, ಈ ಎಕ್ಸಲರೇಷನ್ ಟೈಮ್ ಗ್ರಾಫಿಗೆ ಇಲ್ಲಿ ಕ್ವಶನ್ ಕಂಟಿನ್ಯೂ ಆಗೈತೆ ನೋಡ್ರಿ. ಇದನ್ನ ಮತ್ತೆ ಬರ್ಕೋರಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ಲಾಟ್ ರೆಪ್ರೆಸೆಂಟ್ಸ್ ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್ ವರ್ಸಸ್ ಟೈಮ್ ಇನ್ ಸೆಕೆಂಡ್ ಅಂತ ಇದನ್ನು ಬರ್ಕೋರಿ ಪಾಸ್ ಮಾಡ್ಕೊಂಡು. ಸೊ ಈಗ ಇದನ್ನು ಬರ್ಕೊಂಡ್ಮೇಲೆ ಕ್ವಶನ್ ಏನು ಕೇಳಾರಂದ್ರೆ, ಇಲ್ಲಿ ಏನು ಎಕ್ಸಲರೇಷನ್ ಟೈಮ್ ಗ್ರಾಫ್ ಇತ್ತಲ್ಲ, ಇದಕ್ಕೆ ಕರಸ್ಪಾಂಡಿಂಗ್ ವಿ ಟಿ ಗ್ರಾಫ್ ಇವು 4ರೊಳಗೆ ಯಾವುದಾಗ್ತೈತಿ ಅಂತ ಕೇಳಾಕತ್ತಾರ. ಅಂದ್ರೆ ಅವ್ರು ಕೊಟ್ಟಾರ ಎಕ್ಸಲರೇಷನ್ ಟೈಮ್ ಗ್ರಾಫ್. ಆ ಎಕ್ಸಲರೇಷನ್ ಟೈಮ್ ಗ್ರಾಫಿಗೆ ಸೂಟ್ ಆಗುವಂಥ ವೆಲಾಸಿಟಿ ಟೈಮ್ ಗ್ರಾಫ್ ನಾವು ಡ್ರಾ ಮಾಡ್ಬೇಕು. ನೋಡೋಣ. ಸೊ ಇದನ್ನು ಪಾಸ್ ಮಾಡಿ ನೀವು ವಿಚಾರ ಮಾಡಿರಿ ಯಾವ್ದು ಆನ್ಸರ್ ಇರ್ಬೋದು ಅಂಥೇಳಿ. ಸೊ ಈಗ ನೀವು ರೆಡಿ ಇದ್ದೀರಿ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಇದು ಅನಲೈಸ್ ಮಾಡೋಣ. ಇದರ ಪ್ರಕಾರ ನೋಡ್ರಿ, ಇಲ್ಲೇ ಟೈಮ್ 0 ಇದ್ದಾಗ, ಈಗ ಎಕ್ಸ್ ಆಕ್ಸಿಸ್ನೊಳಗೆ ಟೈಮ್ ತೊಗೊಂಡಿರ್ತಾರೆ. ಟೈಮ್ 0 ಇದ್ದಾಗ ಎಕ್ಸಲರೇಷನ್ ಎಷ್ಟೈತಿ? 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಂಗೆ 2 ಸೆಕೆಂಡ್ ಐತಿ. 2 ಸೆಕೆಂಡ್ ಆದಮೇಲೆ ಎಕ್ಸಲರೇಷನ್ +3 ಇದ್ದಿದ್ದು 2 ಸೆಕೆಂಡ್ ಆದ ತಕ್ಷಣ ಇಟ್ ಹಸ್ ಬಿಕಮ್ -3. ನೆಕ್ಸ್ಟ್ ಮತ್ತೆ 2 ಸೆಕೆಂಡಿಗೆ. ಸೊ ಇದರಿಂದ ಏನಾಗ್ತದೆ ಗೊತ್ತೇನು? ಈಗ ಒಂದು ನಿಮಿಷ, ಈಗ ನೋಡ್ರಿ, 1 ನಿಮಿಷ ಟೈಮ್ ಕೊಡ್ರಿ. ಓಕೆ, ಈಗ ಇನಿಷಿಯಲಿ ಎಕ್ಸಲರೇಷನ್ ಎಷ್ಟೈತಿ? 3 ಆಯ್ತು. ಈಗ ಆ ಒಂದು ಎಕ್ಸಲರೇಷನ್ನಿಂದ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ, ಆ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಹೇಳಿ. ಇನಿಷಿಯಲ್ ವೆಲಾಸಿಟಿ ನಾವು 0 ತೊಗೋಬೇಕಾಗ್ತದೆ ಈಗ. ಸೊ ಈಗ ಫೈನಲ್ ವೆಲಾಸಿಟಿ ನಾವು ನೋಡೋದಾದ್ರೆ, ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ವೆಲಾಸಿಟಿ ಎಷ್ಟೈತಿ? 0. ಸೊ ಅದಕ್ಕೆ u + at ಫಾರ್ಮುಲಾ ಅದು ಹಚ್ಚಾಕತ್ತೀನಿ ನಾನು. u = 0 ಹಾಕ್ರಿ. ಎಕ್ಸಲರೇಷನ್ ಎಷ್ಟೈತಿ? 3 ಇಂಟು ಟೈಮ್ ಎಷ್ಟೋ ತನಕ ಆಯ್ತದ ಎಕ್ಸಲರೇಷನ್ 2 ಸೆಕೆಂಡ್ಸ್. ದಟ್ ಮೀನ್ಸ್
2 ಸೆಕೆಂಡ್ ಆದಮೇಲೆ ಅದರ ಫೈನಲ್ ವೆಲಾಸಿಟಿ ಆಗ್ತೈತಿ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ 2 ಸೆಕೆಂಡ್ -3 ಐತಿ ಅಂದ್ರೆ ಮತ್ತು ವಾಪಸ್ ಕಡಿಮೆ ಹಾಕುವಂಥ ನೆಗೆಟಿವ್ ಎಕ್ಸಲರೇಷನ್ ಇರೋದ್ರಿಂದ ಮತ್ತು ವಾಪಸ್ ವೆಲಾಸಿಟಿ ಕಡಿಮೆ ಹಾಕುವಂಥ 0 ಆಗ್ತೈತಿ. ಅಂದ್ರೆ 2 ಸೆಕೆಂಡ್ಸ್ನೊಳಗೆ 6 ಆಗ್ಬೇಕು, ನೆಕ್ಸ್ಟ್ 2 ಸೆಕೆಂಡ್ಸ್ನೊಳಗೆ ಮತ್ತು ವಾಪಸ್ 0 ಆಗ್ಬೇಕು. ಸೊ ಇದರ ಪ್ರಕಾರ ಯಾವುದು ಆಪ್ಷನ್ ಕರೆಕ್ಟ್ ಆಗ್ತೈತಿ ಅಂತ ನಾವು ವಿಚಾರ ಮಾಡಿದರೆ ಆನ್ಸರ್ ಈಸ್ ಆಪ್ಷನ್ ಎ. ಫಸ್ಟ್ 2 ಸೆಕೆಂಡ್ಸ್ನೊಳಗೆ ವೆಲಾಸಿಟಿ ಇನ್ಕ್ರೀಸ್ ಹಾಕೊಂತ ಹೋಗಿ 6 ಆಗೈತಿ, ನೆಕ್ಸ್ಟ್ 2 ಸೆಕೆಂಡ್ಸ್ನೊಳಗೆ ವೆಲಾಸಿಟಿ ಡಿಕ್ರೀಸ್ ಹಾಕೊಂತ ವಾಪಸ್ 0 ಆಗೈತಿ. ಸೊ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. A ball is thrown vertically upward, ignoring the air resistance. Which one of the following plot represents velocity time graph for the period ball remains in air? Completely ಅದು ಬಾಲ್ ಏರ್ನೊಳಗೆ ಇರೋ ತನಕ ಯಾವ ಗ್ರಾಫ್ ಅಂತ ಕೇಳ್ಯಾರ. ಇದನ್ನು ವಿಡಿಯೋ ಪಾಸ್ ಮಾಡಿರಿ, ಗ್ರಾಫ್ಸ್ ಡ್ರಾ ಮಾಡ್ಕೊರಿ. ಓಕೆ, ಇದು ನೀವು ಸಾಲ್ವ್ ಮಾಡಿರಿ ಈಗ, ಅಥವಾ ಮಾಡಲ್ಲ ಅಂದ್ರೆ ಮಾಡಿರಿ ಅಂತ ಅಂದ್ಕೊಂಡು. ಆ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್, ಮ್ಯಾಲೆ ಹೋಗದಾರ, ಏರ್ ರೆಸಿಸ್ಟೆನ್ಸ್ ಇಲ್ಲ ಅಂತ. ಅದು ಎಲ್ಲಿ ತನಕ ಏರ್ನೊಳಗೆ ಇರ್ತೈತಲ್ಲ ಅದಕ್ಕೆ ಕರೆಸ್ಪಾಂಡಿಂಗ್ ಒಂದು ಗ್ರಾಫ್ ಹಾಕ್ರಿ ಅಂತ ಹೇಳ್ಯಾರ. ಇವು 4ರೊಳಗೆ ಯಾವುದದು ಕರೆಕ್ಟ್ ಆನ್ಸರ್ ಯಾವುದು ಅಂತ ಕೇಳ್ಯಾರ. ಸೊ ಈಗ ನೋಡ್ರಿ, ವೆಲಾಸಿಟಿ ಟೈಮ್ ಗ್ರಾಫ್ ನಾವು ಡ್ರಾ ಮಾಡೋದಾದ್ರೆ, ಈಗ ಗ್ರಾಫ್ಸ್ ಬಗ್ಗೆ ನಾನು ನಿಮ್ಗೆ ಇದನ್ನು ಅವಾಗೆಲ್ಲ ಹೇಳಿನಿ ರಗಡ್ಸಲ್ಲ. ಒಂದು ಗ್ರಾಫನ್ನು ಅನಲೈಸ್ ಹೆಂಗೆ ಮಾಡ್ಬೇಕು ಗೊತ್ತೇನು? ಹಿಂಗೇನೋ ಒಂದು ಗ್ರಾಫ್ ಐತಂತ ಕೋರಿಕೈತಿ. ಫಸ್ಟಿಗೆ ಎಕ್ಸ್ ಆಕ್ಸಿಸ್ನೊಳಗೆ ಜನರಲ್ ಟೈಮ್ ಇರ್ತೈತಿ, ವೈನೊಳಗೆ ವೆಲಾಸಿಟಿನೋ ಪೊಸಿಷನ್ನೋ ಎಕ್ಸಲರೇಷನ್ ಏನೋ ಇರುತ್ತೆ. ನೀವು ಈ ಗ್ರಾಫನ್ನು ಅನಲೈಸ್ ಹೆಂಗೆ ಮಾಡ್ಬೇಕಂದ್ರೆ, ಇಷ್ಟು ಟೈಮ್ನಾಗ ಎಷ್ಟು ವೆಲಾಸಿಟಿ ಐತಿ, ಮತ್ತು ಈ ಟೈಮು ಇಷ್ಟರೊಳಗೆ ಎಷ್ಟು ವೆಲಾಸಿಟಿ ಐತಿ, ಮತ್ತು ಎಷ್ಟು ವೆಲಾಸಿಟಿ ಐತಿ, ಕರೆಸ್ಪಾಂಡಿಂಗ್ ಈ ಟೈಮ್ನಾಗ ಎಷ್ಟು, ಈ ರೀತಿ. ಈಗ ಲೈಕ್ ಹಿಂಗೂ ಕೊಡ್ಬೋದಲ್ಲ, ಒಂದು ಯಾವುದೋ ಕ್ವಶನ್ ಒಳಗೆ ಗ್ರಾಫ್ ಕೊಟ್ಟು ಇದು ಯಾವ ಟೈಪ್ ಆಫ್ ಮೋಷನ್ ರೆಪ್ರೆಸೆಂಟ್ ಮಾಡ್ತೈತೆ ಅಂದ್ರೆ ಇದು ಇನ್ಕ್ರೀಸಿಂಗ್ ಎಕ್ಸಲರೇಷನ್ನೋ, ಕಾನ್ಸ್ಟೆಂಟ್ ಎಕ್ಸಲರೇಷನ್ನೋ, ಯೂನಿಫಾರ್ಮ್ ವೆಲಾಸಿಟಿನೋ ಹಿಂಗೆ ಕೇಳಿದಾಗ ಅನಲೈಸ್ ಮಾಡೋದು ಹೆಂಗೆ ಅಂದ್ರೆ ಟೈಮ್ ನೋಡ್ಬೇಕು, ವ್ಯಾಲ್ಯೂ ನೋಡ್ಬೇಕು, ಈ ರೀತಿ. ಸೊ ಈ ಕ್ವಶನಿಗೆ ಬರೋದಾದ್ರೆ ಆ ಬಾಲ್ ಈಸ್ ಥ್ರೋನ್ ಅಪ್ವರ್ಡ್ಸ್ ಅಂತಾರಿಲ್ರಿ. ಈಗ ಬಾಲನ್ನು ನೀವು ಮ್ಯಾಲೆ ಒಗಿಬೇಕು ಅಂದ್ರೆ ಅದ್ರದ್ದು ಇನಿಷಿಯಲ್ ವೆಲಾಸಿಟಿ 0 ಇದ್ರೆ ನಡೀತೈತೆ. ಬಾಲ್ ಮ್ಯಾಲೆ ಒಗಿಬೇಕಾರೆ ಇನಿಷಿಯಲ್ ವೆಲಾಸಿಟಿ 0 ಇದ್ದರೆ ಕೆಳಗೆ ಬಂದ್ಬಿಡ್ತೈತೆ ಬಾಲ್ ಅದು. ಸೊ ಇದಕ್ಕೊಂದು ವ್ಯಾಲ್ಯೂ ಇರ್ಬೇಕು. ಈಗ ದಟ್ ಮೀನ್ಸ್ ನಾವು ಅದಕ್ಕೊಂದು ವಿ ಟಿ ಗ್ರಾಫ್ ಇಲ್ಲಿ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಟೈಮ್ ಈಸ್ ಈಕ್ವಲ್ಸ್ ಟು 0 ಇದ್ದಾಗ ವೆಲಾಸಿಟಿ ಇರಬೇಕು. ನಾನು ಹೇಳೋದು ಅರ್ಥ ಆಗತೈತಿ? ವೆಲಾಸಿಟಿ ಬಾಲ್ ನೀವು ಅಪ್ವರ್ಡ್ಸ್ ಹೋಗ್ಯಾಕತ್ತೀರಿ ಅಂದ್ರೆ ಇಟ್ ಶುಡ್ ಹ್ಯಾವ್ ಸಮ್ ಇನಿಷಿಯಲ್ ವೆಲಾಸಿಟಿ ಆಟ್ ಟೈಮ್ ಈಸ್ ಈಕ್ವಲ್ಸ್ ಟು 0. ಸೊ ಆಟ್ ಟೈಮ್ ಈಸ್ ಈಕ್ವಲ್ಸ್ ಟು 0 ಸ್ಟಾರ್ಟಿಂಗ್ ಒಂದು ವೆಲಾಸಿಟಿ ಐತಿ. ಇದಕ್ಕೆ ಮ್ಯಾಲೆ ಹೋದಂಗೆ ವೆಲಾಸಿಟಿ ಕಡಿಮೆ ಹಾಕೊಂತ ಹೋಗಿ ಫೈನಲ್ ವೆಲಾಸಿಟಿ 0 ಆಗ್ತದೆ. ಸೊ ದಟ್ ಮೀನ್ಸ್ ಗ್ರಾಫ್ ಹೆಂಗೆ ಬರಬೇಕು? ಈಗ ಈ ರೀತಿ ಕೆಳಗೆ ಬರಬೇಕು, ವೆಲಾಸಿಟಿ ಕಡಿಮೆ ಹಾಕೊಂತ ಬರುತ್ತೆ. ಸ್ವಲ್ಪ ಸೊಟಪಟ್ಟ ಬರಬಾರ್ದು, ಸ್ಟ್ರೇಟಾಗಿ ಬರ್ಬೇಕು, ಯೂನಿಫಾರ್ಮ್ಲಿ ಕಡಿಮೆ ಹಾಕೊಂತ ಹೋಗಿರ್ತೈತಿ. ಸ್ವಲ್ಪ ಟೈಮ್ ಆದಮೇಲೆ ಇಲ್ಲಿ ಬಂದಾಗ ವೆಲಾಸಿಟಿ ಏನಾಗ್ತೈತಿ? 0. ಇಲ್ಲಿ ವೆಲಾಸಿಟಿ 0 ಆದಮೇಲೆ ಆ ಬಾಲ್ ಮೇಲೆ ನಿಂತು ಬಿಡೋಂಗಿಲ್ಲ, ವಾಪಸ್ ಕೆಳಗೆ ಬರ್ತೈತಿ ಈಗ. ಆ್ಯಂಡ್ ಆ್ಯಸ್ ಇಟ್ ಕಮ್ಸ್ ಡೌನ್ವರ್ಡ್ಸ್ ವೆಲಾಸಿಟಿ ಅದರದ್ದು ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಹಂಗಂತ ಹೇಳಿ ಇಲ್ಲಿಂದ ನಾವು ಮುಂದೆ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ ಅಂತ ಹಿಂಗೆ ಮ್ಯಾಲೆ ತೋರ್ಸೋಕೆ ಬರೋಂಗಿಲ್ಲ. ಬಿಕಾಸ್ ಇಷ್ಟು ತನಕ ಅದು ಅಪ್ವರ್ಡ್ ಮೋಷನ್ ಇತ್ತಲ್ಲ ಪಾಸಿಟಿವ್ ವೈ ಆ್ಯಕ್ಸಿಸ್ನೊಳಗೆ. ಮ್ಯಾಲೆ ಹೋಗ್ಬೇಕಾರೆ ಇಲ್ಲಿಂದ ಒಗೆದಿರ್ತಾರಲ್ಲ ಬಾಲ್, ಮ್ಯಾಲೆ ಹೋಗ್ಬೇಕಾರೆ ಇಟ್ ಈಸ್ ಮೂವಿಂಗ್ ಅಲಾಂಗ್ ಪಾಸಿಟಿವ್ ವೈ ಆ್ಯಕ್ಸಿಸ್, ಕೆಳಗೆ ಬರ್ಬೇಕಾರೆ ಇಟ್ ಈಸ್ ಮೂವಿಂಗ್ ಅಲಾಂಗ್ ನೆಗೆಟಿವ್ ವೈ ಆ್ಯಕ್ಸಿಸ್. ಅದಕ್ಕೆ ವಾಪಸ್ ಬಾಲ್ ಕೆಳಗೆ ಬರ್ಬೇಕಾರೆ ಅದರ ವೆಲಾಸಿಟಿನ ಈ ಕ್ವಾಡ್ರಂಟ್ನಾಗ ತೋರಿಸ್ತಾರೆ, ನೆಗೆಟಿವ್ ವೆಲಾಸಿಟಿ ಅಂತ ಹೇಳಿ. ಇದು ಪಾಸಿಟಿವ್ ವೈ ಆ್ಯಕ್ಸಿಸ್ ಆಯ್ತಾ? ನಾ ಹೇಳೋದು ಅರ್ಥ ಆಗತೈತಿ? ಇದು ಪಾಸಿಟಿವ್ ವೈ ಆ್ಯಕ್ಸಿಸ್. ಇದು ಬಾಲ್ ಮ್ಯಾಲೆ ಹೋಗ್ಬೇಕಾರೆ, ಬಾಲ್ ಕೆಳಗೆ ಬರ್ಬೇಕಾರೆ ಈ ನೆಗೆಟಿವ್ ವೈ ಆ್ಯಕ್ಸಿಸ್ ಯೂಸ್ ಮಾಡ್ಕೋತೀವಿ ನಾವು. ಅವಾಗ ಅದ್ರ ವೆಲಾಸಿಟಿ ಹಿಂಗೆ ಕೆಳಗೆ ಕಂಟಿನ್ಯೂ ಆಗ್ತೈತಿ. ಸೊ ಈ ರೀತಿ ಒಂದು ಗ್ರಾಫ್ ಐತೆ ನೋಡ್ರಿ. ಯಾವುದದು? ಆಪ್ಷನ್ ಎ. ಆ್ಯಕ್ಚುಲಿ ಇಲ್ಲಿ ನೀವು ಸ್ವಲ್ಪ ಫೋಕಸ್ ಮಾಡಿದರೆ ಅವರು ಜಲ್ದಿ ಮುಗಿಸ್ಬಿಟ್ಟಾರ ಅವ್ರು ಕೊಟ್ಟಿದ್ದ ಪ್ರಿಂಟ್. ನಾ ಪೆನ್ಸಿಲ್ ತೊಗೊಂಡು ಜಗ್ಗಿನ ಸ್ವಲ್ಪ ಕೆಳಗದನ್ನು ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಹೇಳಿ. ಸೊ ದಿಸ್ ಇಸ್ ದಿ ಆನ್ಸರ್.
Moving on to the next question. A ball is dropped on a floor and bounces back to a height somewhat less than the original height. Which of the curves depict its motion correctly? ಈಗ ಇದರ ಪ್ರೀವಿಯಸ್ ಕ್ವಶನ್ ಒಳಗೆ ಬಾಲನ್ನು ಕೆಳಗಿಂದ ಮೇಲೆ ಹೋಗ್ದಿದ್ವಿ, ಈಗ ಮ್ಯಾಲಿಂದ ಕೆಳಗೆ ಡ್ರಾಪ್ ಮಾಡ್ಯಾರ, ಅದು ಫ್ಲೋರಿಗೆ ಬಂದು ಬಡಿದು ಬೌನ್ಸ್ ಬ್ಯಾಕ್ ಆಗ್ತೈತಿ. ಸೊ ಈ ಮೋಷನನ್ನು ರೆಪ್ರೆಸೆಂಟ್ ಮಾಡುವಂಥ ಅಲ್ಲೇ ನೀವು ಗ್ರಾಫ್ಸ್ ನೋಡಿದ್ರೆ ಅವಿಷ್ಟು ವೈ ಟಿ ಗ್ರಾಫ್ ಅದಾವೆ. ವೈ ಟಿ ಅಂದರೆ ಪೊಸಿಷನ್ ಟೈಮ್ ಗ್ರಾಫ್, ಇವೆಲ್ಲ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್. ಸೊ ಯಾವುದು ಅಂತ ಕೇಳಾರ. ಸ್ವಲ್ಪ ತಲೆ ಕೆಡಿಸ್ಬೇಕಾಗ್ತೈತೆ, ಇದಕ್ಕೆ ವಿಚಾರ ಮಾಡಿರಿ. ಸೊ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಈಗ ನೋಡ್ರಿ, ಒಂದು ಬಾಲನ್ನು ನಾವು ಮ್ಯಾಲಿಂದ ಕೆಳಗೆ ಡ್ರಾಪ್ ಮಾಡಿದಾಗ ಸ್ಟಾರ್ಟಿಂಗ್ ಈಗ ಪೊಸಿಷನ್ ಎ ಅಂತೀನಿ ಇದಕ್ಕೆ, ಇದು ಗ್ರೌಂಡಾ, ಇದು ಪೊಸಿಷನ್ ಬಿ. ಬಾಲನ್ನು ಮ್ಯಾಲಿಂದ ಡ್ರಾಪ್ ಮಾಡಿದಾಗ ಪೊಸಿಷನ್ ಎ ಕಡೆಯಿಂದ ಬಿ ಕಡೆ ಬರ್ತಿರ್ತಲ್ಲ, ಕೆಳಗೆ ಬರಬೇಕಾರೆ ಸ್ಟಾರ್ಟಿಂಗ್ ಅದರ ವೆಲಾಸಿಟಿ ಜಾಸ್ತಿ ಇರ್ತೈತೋ ಇನ್ನು ಕೆಳಗೆ ಬಂದಂಗೆ ವೆಲಾಸಿಟಿ ಜಾಸ್ತಿ ಆಗ್ತದೆ. ಡ್ರಾಪ್ ಮಾಡಿದಾಗ ಮ್ಯಾಲಿಂದ ಪೊಸಿಷನ್ ಎಯಿಂದ ಬಿ ಕಡೆ ಬರ್ಬೇಕಾರೆ ಸ್ಟಾರ್ಟಿಂಗ್ ವೆಲಾಸಿಟಿ ಕಡಿಮೆ ಇರ್ತೈತಿ ಜಾಸ್ತಿ ಇರ್ತೈತಿ? ಕಡಿಮೆ ಇರುತ್ತೆ. ಎದಕ್ಕೆ ಹೇಳ್ರಿ? ಡ್ರಾಪ್ ಮಾಡ್ಯಾರಂದ್ರೆ ಇನಿಷಿಯಲ್ ವೆಲಾಸಿಟಿ ಈಸ್ 0, ಕೆಳಗೆ ಬಂದಂಗೆ ಅದರ ವೆಲಾಸಿಟಿ ಜಾಸ್ತಿ ಆಗ್ತದೆ, ಹೌದಾ? ಸೊ ಸ್ಟಾರ್ಟಿಂಗು ವೆಲಾಸಿಟಿ ಕಡಿಮೆ ಇತ್ತಂದ್ರೆ ನಾವು ಅದ್ರದ್ದು ಪೊಸಿಷನ್ ಟೈಮ್ ಗ್ರಾಫ್ ಹಾಕಿವಿ ಅಂತ ತಿಳ್ಕೊರಿ. ಸೊ ಪೊಸಿಷನ್ ಟೈಮ್ ಗ್ರಾಫ್ನಾಗ 1 ಮೀಟರ್, 2 ಮೀಟರ್, 3 ಮೀಟರ್, 4 ಮೀಟರ್, ಇದು 5 ಮೀಟರ್ ಅಂತ ಅನ್ಕೋರಿ. ಟೈಮ್ ಮುಂದೆ ಹಿಂಗೆ ಹೊಂಟೈತಿ. ಸೊ ಇದು 5 ಮೀಟರ್ ಇದ್ದಾಗ ನಾವು 5 ಮೀಟರ್ ಮ್ಯಾಲಿಂದ ಅದನ್ನು ಡ್ರಾಪ್ ಮಾಡೀವಿ ಅಂತ ತಿಳ್ಕೊರಿ. ಇಲ್ಲಿ ಮಜಾ ಏನಂದ್ರೆ ವಿ ಟಿ ಗ್ರಾಫ್ ಇಲ್ಲಿದು, ವೆಲಾಸಿಟಿ ಟೈಮ್ ಗ್ರಾಫ್ ಇಲ್ಲಿದು, ಪೊಸಿಷನ್ ಟೈಮ್ ಗ್ರಾಫ್ ಐತೆ. ಸ್ಟಾರ್ಟಿಂಗ್ ವೆಲಾಸಿಟಿ ಸ್ಲೋ ಇದ್ದಿದ್ದಕ್ಕೆ ಪಟ್ ಕೆಳಗೆ ಬರೋಂಗಿಲ್ಲ ಅದು, ಸ್ಲೋ ಈಗ ನೋಡ್ರಿ, ಫಸ್ಟ್ 1 ಸೆಕೆಂಡಿಗೆ ಫಸ್ಟಿಗೆ 0 ಇದ್ದಾಗ 5 ಮೀಟರ್ನಾಗ ಇದ್ದಿದ್ದು 1 ಸೆಕೆಂಡ್ ಆದಮೇಲೆ 4 ಮೀಟರಿಗೆ ಬಂದುಬಿಡಂಗಿಲ್ಲ. 1 ಸೆಕೆಂಡ್ ಆದಮೇಲೆ 4 ಮತ್ತು 5 ನಡುವೆ ಇರ್ತೈತಿ. 2 ಸೆಕೆಂಡ್ ಆದಮೇಲೆ ಬೇಕಾದ್ರೆ 5 ಮೀಟರ್ ಕಡೆ ಬರುತ್ತೆ. 3 ಸೆಕೆಂಡ್ ಆದಮೇಲೆ ಈ ಕೆಳಗೆ ಬಂತಲ್ಲ ಫಾಸ್ಟರ್ ಆಗ್ತೈತೆ. ಅದು ಫಾಸ್ಟರ್ ಆದ ಕೂಡಲೇ ಇದು ಸ್ಟಾರ್ಟ್ಸ್ ಕವರಿಂಗ್ ಮೋರ್ ಏನ್ರಿ ಡಿಸ್ಟೆನ್ಸ್. ಸೊ ಮುಂದೆ ಹೋದಂಗೆ ಸೊ ಈ ರೀತಿ ಬಂದಾಗ ಸ್ಟಾರ್ಟಿಂಗ್ ಅದು ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡ್ಕೊಂಡು ಬರ್ತೈತಿ, ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡ್ತೈತಿ, ಆಮೇಲೆ ಕೆಳಗೆ ಬಂದಂಗೆ ಫಾಸ್ಟರ್ ಜಲ್ದಿ ಡಿಸ್ಟೆನ್ಸ್ ಕವರ್ ಮಾಡ್ತೈತಿ ಅಂದಾಗ ಅವು ಇಷ್ಟು ಪಾಯಿಂಟ್ಸ್ ನಾವು ಜಾಯಿನ್ ಮಾಡಿದಾಗ ಈ ರೀತಿ ಗ್ರಾಫ್ ಬರ್ತೈತೆ. ಅದು ಕೆಳಗೆ ಬಡಿತು ಮತ್ತು ಬೌನ್ಸ್ ಆದಾಗ ಸ್ಟಾರ್ಟಿಂಗ ಫಾಸ್ಟರ್ ಕವರ್ ಆಗ್ತೈತಿ, ಆಮೇಲೆ ಸ್ಲೋ ಕವರ್ ಆಗ್ತೈತಿ. ಬೌನ್ಸ್ ಆದ ಕೂಡಲೇ ಕೆಳಗಿಂದ ವಾಪಸ್ ಮೇಲೆ ಬರ್ಬೇಕಾದ್ರೆ ಫಾಸ್ಟರ್ ಇರ್ತೈತಿ ವೆಲಾಸಿಟಿ. ಸೊ ಇಟ್ ಕವರ್ಸ್ ಮೋರ್ ಡಿಸ್ಟೆನ್ಸ್, ಇಲ್ಲೇ ಮೋರ್ ಡಿಸ್ಟೆನ್ಸ್ ಕವರ್ ಮಾಡ್ತೈತಿ. ಮ್ಯಾಲೆ ಹೋದಂಗೆ ಇಲ್ಲಿ ಪೋರ್ಷನ್ ಒಳಗೆ ಕಡಿಮೆ ಡಿಸ್ಟೆನ್ಸ್ ಕವರ್ ಆಗ್ತಿರ್ತೈತಿ. ಸೊ ಅದಕ್ಕೆ ಈ ರೀತಿ ಶೇಪ್ ಬರ್ತೈತೆ ಅದು ಗ್ರಾಫ್. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಯಾವ ಆಪ್ಷನ್ ಕರೆಕ್ಟ್ ಐತೆ ನೋಡ್ರಿ? ಆಪ್ಷನ್ ಬಿ ಈಸ್ ದಿ ಆನ್ಸರ್. Moving on to next question. A body starts from rest and moves with uniform acceleration. Which of the following graphs represent its motion? ಇಲ್ಲೇ ಎಲ್ಲ ವೆಲಾಸಿಟಿ ಟೈಮ್ ಗ್ರಾಫ್ ಅದಾವೆ. ವೆರಿ ಸಿಂಪಲ್ ಕ್ವಶನ್ ಐತಿ, ಸ್ವಲ್ಪ ನೀವು ವಿಚಾರ ಮಾಡಿದ್ರೆ ಸಾಕು. ಕ್ವಶನ್ ಬರ್ಕೊಂಡಿರಿ, ಆನ್ಸರ್ ಮಾಡಿರಿ ಅಂತ ಅಂದ್ಕೊಂಡ್ರೆ answer is option B. Initial velocity is 0 and then moving with uniform acceleration. Okay, next question. Area under acceleration time graph gives ಡಿಸ್ಪ್ಲೇಸ್ಮೆಂಟ್ ಅಂತ ಅನಿಸಿದ್ರೆ ಇಲ್ಲೇ ಅದೇನು ಗೊತ್ತಾನೆ, ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಇರ್ತೈತಿ, ಅದಕ್ಕೆ ಡಿಸ್ಪ್ಲೇಸ್ಮೆಂಟು. ಏರಿಯಾ ಅಂಡರ್ ಎಕ್ಸಲರೇಷನ್ ಟೈಮ್ ಗ್ರಾಫ್ ಗಿವ್ಸ್, ವಿಚಾರ ಮಾಡಿರಿ. ಆನ್ಸರ್ ಗೊತ್ತಾಗಿಲ್ಲ ಅಂದರೆ, ಆನ್ಸರ್ ಗೊತ್ತಾಗೈತಿ ಅಥವಾ ನೀನು ಹೇಳ್ಬಿಡು ಅಂದ್ರೆ ಆನ್ಸರ್ ಈಸ್ ಆಪ್ಷನ್ ಡಿ, ಚೇಂಜ್ ಇನ್ ವೆಲಾಸಿಟಿ. ಏರಿಯಾ ಅಂಡರ್ ಎಕ್ಸಲರೇಷನ್ ಟೈಮ್ ಗ್ರಾಫ್ ಗಿವ್ಸ್ ಚೇಂಜ್ ಇನ್ ವೆಲಾಸಿಟಿ, ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್.
ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಇದು ಹೋಮ್ವರ್ಕ್. ಈಗ ಈ ಟೈಪ್ ಆಗಲೇ ಒಂದು ಎಕ್ಸಲರೇಷನ್ ಟೈಮ್ ಗ್ರಾಫದ್ದು ನಾವು ಕ್ವಶನ್ ಸಾಲ್ವ್ ಮಾಡೀವಿ. ನೀವು ಟ್ರೈ ಮಾಡ್ಬೇಕು ಇದನ್ನು. ಆ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ at time is equals to 0 and moves in a straight line with an acceleration as shown. The velocity of the particle after 3 seconds ಅಂತ ಕೇಳಾರ. ಇದನ್ನು ಬೇಕಾದ್ರೆ ಪಾಸ್ ಮಾಡ್ಕೊಂಡು ಬರ್ಕೋರಿ ಥಿಯರಿ ಪಾರ್ಟ್. ನೆಕ್ಸ್ಟ್ ಈ ಗ್ರಾಫ್ ಡ್ರಾ ಮಾಡ್ಕೊರಿ. ಎಕ್ಸ್ ಆ್ಯಕ್ಸಿಸ್ನೊಳಗೆ ಟೈಮ್ ತೊಗೊಂಡಾರ 3 seconds ಆದಮೇಲೆ ಸೆಕೆಂಡ್ಸ್ ಕಡೆ ಕರೆಕ್ಟ್ ಫೋಕಸ್ ಮಾಡಿ ಸಾಲ್ವ್ ಮಾಡಿರಿ. ವೈ ಆ್ಯಕ್ಸಿಸ್ನೊಳಗೆ ಎಕ್ಸಲರೇಷನ್ ಐತಿ. ಸೊ 3 ಸೆಕೆಂಡ್ಗಳ ನಂತರ ವೆಲಾಸಿಟಿ ಎಷ್ಟು ಇರುತ್ತೆ ಅಂತ ಕೇಳ. ಸೊ ಇದನ್ನು ಈಗ ನೀವು ಸಾಲ್ವ್ ಮಾಡ್ತೀರಂದ್ರೆ ಬೇಕಾದ್ರೆ ಪಾಸ್ ಮಾಡಿ ಸಾಲ್ವ್ ಮಾಡಿರಿ. ಆಮೇಲೆ ಮಾಡ್ತೀರಂದ್ರೆ ಆಮೇಲೆ ಮಾಡಿರಿ. ಸೊ ನಾನು ಆನ್ಸರ್ ಹೇಳಕ್ಕೆ ಹೊಂಟೀನಿ. ದೋಸ್ ಹೂ ವಾಂಟ್ ಟು ಸಾಲ್ವ್ ರೈಟ್ ನಾವು ಪಾಸ್ ಮಾಡಿರಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, 4 meter per second. ಓಕೆ, ಸೊ ಇಲ್ಲಿಗೆ ಇವತ್ತಿನ ಕ್ವಶನ್ಸ್ ಮುಗಿದು. ಸೊ ಟೋಟಲಿ 14 ಕ್ವಶನ್ಸ್ ಆಗ್ಯಾವ. ಈಗ ರೈಟ್ ನಾವು ಒಂದು ನಿಮಿಷ ವೆರೈಟಿ ಎಷ್ಟು ಸಾಧ್ಯ ಆಗ್ತದೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ ನಾನು. ಇದರೊಳಗೆ ರಿಲೇಟಿವ್ ವೆಲಾಸಿಟಿ ಅನ್ನುವಂಥ ಒಂದು ಕನ್ಸೆಪ್ಟದ್ದು ಕ್ವಶನ್ಸ್ ಉಳಿತಾವೆ. ಇದನ್ನು ಮೋಷನ್ ಇನ್ ಪ್ಲೇನ್ ಚಾಪ್ಟರಿಗೆ ಬಂದಾಗ ನಾನು ಸಾಲ್ವ್ ಮಾಡಿಸ್ತೀನಿ, ಅಲ್ಲಿ ಬರ್ತಾವೆ ಅವು. ಸೊ ಅದಕ್ಕೆ ಮ್ಯಾಕ್ಸಿಮಮ್ ನಾವು ಕವರ್ ಮಾಡೀವಿ ಮೋಷನ್ ಸ್ಟ್ರೇಟ್ ಲೈನ್ ಮೇಲೆ. ಇನ್ನೊಂದೊಂದು ಇಂಟೆನ್ಷನ್ ಏನಿತ್ತು ಅಂದ್ರೆ, ಅಕಸ್ಮಾತ್ ನಮ್ಮ ಲಾಸ್ಟಿಗೆ ಟೈಮ್ ಉಳಿತು ಅಥವಾ ಟೈಮ್ ಉಳಿಸ್ಕೊಳ್ಳೋ ಟ್ರೈ ಮಾಡೋಣ. ಎಕ್ಸ್ಟ್ರಾ ಕ್ವಶನ್ಸ್ ಏನಾರ ಬೇಕಾಯ್ತು ಅಂದ್ರೆ ಸಾಲ್ವ್ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ PUC ಫಸ್ಟ್ ಇಯರ್ದು ಎಷ್ಟು ಸಾಧ್ಯ ಆಗೋದಷ್ಟು ವೆರೈಟಿ ಕವರ್ ಮಾಡಿ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್ ನಾವು ನೆಕ್ಸ್ಟ್ ಚಾಪ್ಟರ್ ಹೋಗೋಣ್ರಿ. ಈಗ ಲೈಕ್ ಒಂದಿಷ್ಟು ಜನ ಮೋಷನ್ ಇನ್ ಸ್ಟ್ರೇಟ್ ಲೈನ್ CET ಕ್ವಶನ್ಸ್ ಮೊದಲು ಸಾಲ್ವ್ ಮಾಡಿಬಿಟ್ಟಿರ್ತಾರೆ. ಮೇ ಬಿ ದೇ ಆರ್ ವೇಟಿಂಗ್ ಫಾರ್ ಮೋಷನ್ ಇನ್ ಪ್ಲೇನ್ ಆರ್ ದೇ ಆರ್ ವೇಟಿಂಗ್ ಫಾರ್ ಲಾಸ್ ಆಫ್ ಮೋಷನ್. ಆ ರೀತಿ ಲೈಕ್ ಈಗ ನನ್ನ ಪ್ಲ್ಯಾನ್ ಏನು ಹೇಳಾಕತ್ತೀನಿ, ನೆಕ್ಸ್ಟ್ ಮೋಷನ್ ಇನ್ ಪ್ಲೇನದು ಕ್ವಿಕ್ ರಿವಿಷನ್ ವಿಡಿಯೋ ಲೈಕ್ ಎಂಟೈರ್ ಚಾಪ್ಟರ್ ಅಥವಾ ಅದರಾಗಿನ ಮ್ಯಾಕ್ಸಿಮಮ್ ಎಷ್ಟಾಗ್ತದೆ ಎಲ್ಲನೂ ಇಂಪಾರ್ಟೆಂಟ್ ಟಾಪಿಕ್ಸ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಾವು ಯಾವ ಟೈಪ್ ಮಾಡಿದ್ದೆಲ್ಲ ಆ ರೀತಿ ಕ್ವಿಕ್ ರಿವಿಷನ್ ಮಾಡಿ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್ ಆನ್ ಮೋಷನ್ ಇನ್ ಪ್ಲೇನ್ ನೆಕ್ಸ್ಟ್ ವಿಡಿಯೋದೊಳಗೆ ಆ್ಯಸ್ ಫಾರ್ ಆಸ್ PUC ಫಸ್ಟ್ ಇಯರ್ ಈಸ್ ಕನ್ಸರ್ನ್. ಸೊ ಗೆಟ್ ರೆಡಿ ವಿತ್ ದ್ಯಾಟ್. ಮೋಷನ್ ಇನ್ ಪ್ಲೇನ್ ಥಿಯರಿ ಒಂದು ಸರ್ತಿ ನೋಡ್ಕೊಂಡಿರಿ. ಮೋಷನ್ ಇನ್ ಸ್ಟ್ರೇಟ್ ಲೈನದ್ದು ಮ್ಯಾಕ್ಸಿಮಮ್ ವೆರೈಟಿ ಕವರ್ ಆಗ್ಯಾವ. ಇನ್ನೊಂದು ಏನಂದ್ರೆ, ವೆನ್ ವಿ ಆ್ಯಕ್ಚುಲಿ ಸ್ಟಾರ್ಟ್ ವಿತ್ ಮೋಷನ್ ಇನ್ ಪ್ಲೇನ್, ಅಲ್ಲಿನೂ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಟಾಪಿಕ್ ಬೇಸ್ಡ್ ಕ್ವಶನ್ಸ್ ಬರ್ತಾವೆ. ಲಾಸ್ ಆಫ್ ಮೋಷನ್, ವರ್ಕ್ ಪವರ್ ಎನರ್ಜಿ ಒಳಗೂ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಕನ್ಸೆಪ್ಟ್ ಬೇಸ್ಡ್ ಮಿಕ್ಸ್ ಮಾಡ್ತಾರೆ. ಅಲ್ಲಿ ಕನ್ಸೆಪ್ಟನ್ನು ಮತ್ತು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಅದು ಮತ್ತು ವಾಪಸ್ ಬರ್ತೈತಿ. ಸೊ ದಟ್ಸ್ ವೈ ವಿ ವಿಲ್ right now stop with motion in straight line, and in the next video, as far as PUC first year is concerned, I will be focusing on quick revision of motion in a plane. And PUC 2 ದೊಳಗೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇನ್ನೊಂದು ವಿಡಿಯೋನ ನಡುವು ಮಾಡ್ತೀನಿ. ಸೊ ಕ್ವಶನ್ಸ್ ಕಲೆಕ್ಟ್ ಮಾಡಿಕೊಂಡು ಈಗ ಫಸ್ಟಿಗೆ ನಂದು ಏನು ವಿಚಾರ ಐತಿ ಅಂದರೆ, ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ಆಲ್ಟರ್ನೇಟಿಂಗ್ ಕರೆಂಟ್. ಆದಷ್ಟು ಜಲ್ದಿ ಆಲ್ಟರ್ನೇಟಿಂಗ್ ಕರೆಂಟ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಇಷ್ಟು ಹೇಳೋದಿತ್ತು, ನೋಡೋಣ ಮತ್ತೇನ್ರ. ಸೊ ಹೋಪ್ಫುಲಿ ಇವು ವೀಡಿಯೋಸ್ ನಿಮ್ಗೆ ಹೆಲ್ಪ್ ಆಗತ್ತವ ಅಂತ ಅಂದ್ಕೊಂಡಿನಿ. ಇನ್ನು ಸ್ವಲ್ಪ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನನಗೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ನನಗೆ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಆಗವಲ್ತು. ಸೊ ಹೋಪ್ಫುಲಿ ನಂಬಿಕೆ ಐತಿ ಅಂತ ಅಂದ್ಕೊಂಡಿನಿ ನಾನು. ಅದಕ್ಕೆ ಏನೊಂದು ರೀಸನ್ ಇರಬಹುದು ಅಂಥೇಳಿ ಟೈಮ್ ಪಾಸ್ ಅಂತೂ ಮಾಡೋಕ್ಕತ್ತಿಲ್ಲ. ಶ್ಯೂರ್ಲಿ ಆದಷ್ಟು ರೆಗ್ಯುಲರ್ ಮಾಡ್ತೀನಿ. ಬಟ್ ಒನ್ ಥಿಂಗ್ ಈಸ್ ಶ್ಯೂರ್, ನಿಮ್ಮ CET ನೀಟು JEE ಮೇನ್ ಎಕ್ಸಾಮ್ಸ್ ಬರೋದ್ರೊಳಗೆ ವಿಲ್ ಕಂಪ್ಲೀಟ್ ವಿತ್ ಆಲ್ ದ ಚಾಪ್ಟರ್ಸ್ ಇಫ್ ಪಾಸಿಬಲ್. ಅಷ್ಟರೊಳಗೆ ಕಾಲೇಜ್ ಸ್ಟಾರ್ಟ್ ಆದ್ರೆ ಅಲ್ಲೇ, ಇಲ್ಲಾಂದ್ರೆ ವಿಡಿಯೋದನೊಳಗನ. ಸೊ 100% ನನ್ನ ಕಡೆಯಿಂದ ಎಲ್ಲ ಚಾಪ್ಟರ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೆ ಎಲ್ಲ ವೆರೈಟಿ ಆ್ಯಂಡ್ ಆಲ್ ದ ಕ್ವಶನ್ಸ್ ವಿಲ್ ಬಿ ಅಪಿಯರ್ಡ್ ಕ್ವಶನ್ಸ್. ಸೊ ಇಷ್ಟು ಸಾಕೀಗ. ಥ್ಯಾಂಕ್ ಯು, ನಮಸ್ಕಾರ. ವಿಲ್ ಕಂಟಿನ್ಯೂ.